ದೇವಸ್ಥಾನದಲ್ಲಿ ಬರ್ಮಾಡ್ಕೊಳ್ಳಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಿಮ್ಮೆಲ್ಲರ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ದೇವರು ನಿಮ್ಮನ್ನು ಆಶ್ವಸಿಸಲಿ. ಆಗ ಅನೇಕ ಕುಟುಂಬಗಳಲ್ಲಿ ಬಿಡುಗಡೆ ಆಯಿತು, ಅದಕ್ಕಾಗಿ ದೇವರು ಸ್ತೋತ್ರ. ಅನೇಕ ಜನ ಸಾಕ್ಷಿ ಹೇಳಿದ್ರು, ದೇವರು ನಮಗಾಗಿ ಮಾತಾಡಿದ್ರು, ಮತ್ತೆ ನಮ್ಮನ್ನ ಬಿಡುಗಡೆ, ನಮ್ಮನ್ನ ಕಟ್ಟಿದ್ದಂತ ಕೆಲವು ಕತ್ತಲು ಹೊರಗಡೆ ಹೋಯ್ತು ಅಂತ ಹೇಳಿ ಅನೇಕ ದೆವ್ವಗಳು ಸಹ ಬಿಟ್ಟು ಹೋಗಿದೆ. ನೀವು ನೋಡಿದ್ರಿ. ಮಾಡಿದ್ಯಾರು? ಘನತ ಮಹಿಮೆ ಯಾರಿಗೆ? ಆಮೆನ್. ದೇವರಿಗೆ ತಾನೇ ಮಹಿಮೆ ಆಗಲಿ. ಆಮೆನ್. ಅಷ್ಟು ಮಾತ್ರವಲ್ಲದೆ ನಿನ್ನೆ ಹೋದ ವಾರ ಎಷ್ಟೋ ಸರ್ಜನ್, ಆದ್ರೆ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸೇವೆ ಮಾಡ್ತಿದ್ದಾರೆ. ಅವರು ಯಾವ ಪೇಜಲ್ಲೂ ದೇವರ ವಾಕ್ಯ ಎತ್ಕೊಂಡ್ರು ತುಂಬಾ ಹಾಳಕ್ಕೆ. ನಾವು ಓದಿದ್ರು ನಮ್ಗೆ ಹೊಸದಾಗಿರ್ತದೆ. ಕೋಲಾರಲ್ಲಿ ಯಶವಂತ್ ಡಾಕ್ಟರ್ ಅಂತಿದ್ದಾರೆ, ಗೊತ್ತಿರ್ಬೇಕು. 50 ವರ್ಷದ ಹಿಂದ್ಗಡೆ ಅವ್ರ ಶಿಷ್ಯರಂತೆ. ನನಗೆ ಫೋನ್ ಮಾಡಿಕೊಟ್ರೆ, ಅಯ್ಯೋ ನಮ್ಮ ಗುರುಗಳವರು ಅಂತ. ಅವ್ರು ಬಂದು ಅನೇಕ ಸೇವೆ ಮಾಡೋದಕ್ಕೆ, ದಾನ ಧರ್ಮ ಮಾಡೋದಕ್ಕೆ ಕಲ್ತಿದ್ದೆ ಅವ್ರ ಹತ್ರ. ವಾಕ್ಯ ಎಷ್ಟು ಕೆಲಸ ಮಾಡುತ್ತೆ ನೋಡ್ರಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅಷ್ಟು ಮಾತ್ರವಲ್ಲ, ನೆನ್ನೆ ಅಲ್ಲಿ ಒಂದು 40-50 ಎಕರೆಯಲ್ಲಿ ಕ್ಯಾಂಪಸ್ ಇರೋದು. ಆ ಕ್ಯಾಂಪಸ್ ಪೂರ್ತಿ ಬಿಲ್ಡಿಂಗ್ ಕಟ್ಟಿ ಎಲ್ಲ ಕಡೆ ಪ್ರೇಯರ್ ನಡೀತಾ ಇದೆ. ಆ ಓನರು ಈ ಕ್ಲಾಸ್ ಅಟೆಂಡ್ ಆಗಿದ್ರು ಅಷ್ಟೇ. ಅಟೆಂಡ್ ಆಗಿ ನೆಕ್ಸ್ಟ್ ದಿವಸನೇ ಎಲ್ಲಾ ದಿವಸನೂ ಇಲ್ಲಿ ಯಾವಾಗ ಮೀಟಿಂಗ್ ನಡೀತದ ಎಲ್ಲ ಫ್ರೀ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕ್ಲಾಸ್ ಅಟೆಂಡ್ ಆಗಿದ್ದಕ್ಕೆ. ಇನ್ನೊಂದು ಸಾಕ್ಷಿಯಲ್ಲಿ ಏನಂದ್ರೆ, ಗಂಡಂತ ಇಬ್ರು ಅಟೆಂಡ್ ಆಗಿದ್ರು ಕ್ಲಾಸ್ಗೆ. ಬೈಬಲ್ ಕಾಲೇಜ್ ಜಸ್ಟ್ ಒಂದು 5 ದಿವಸದಲ್ಲಿ ಅವ್ರ ಜೀವಿತಗಳು ಹೆಂಗ್ ಬದಲಾವಣೆ ಆಗ್ತದೆ ನಂದಕ್ಕೆ. ಒಬ್ಬರಿಗೆ 5 ಲಕ್ಷ, ಇನ್ನೊಬ್ಬರಿಗೆ ಹೆಂಡತಿಗೆ 3 ಲಕ್ಷ, ಗಂಡನಿಗೆ 5 ಲಕ್ಷ, ಹೆಂಡತಿಗೆ 3 ಲಕ್ಷ. ಕಂಪನಿಲಿ ಕೆಲಸ, ದೊಡ್ಡ ಕೆಲಸ. 5 ಲಕ್ಷ ತಿಂಗಳಿಗೆ ಅಂದ್ರೆ ಕಡಿಮೆ, ಅದು ಸಾಮಾನ್ಯ ಕೆಲಸನಾ? ದೊಡ್ಡ ಕೆಲಸನೇ ಆಗುತ್ತೆ. ಹೆಂಡತಿಗೆ ಈ ವಾಕ್ಯ ಕೇಳಿದ ಮೇಲೆ ಈ ಲೋಕದಲ್ಲಿ ವಿದ್ಯಾಭ್ಯಾಸಕ್ಕಿಂತ, ಆಸ್ತಿ ಪಾಸ್ತಿಗಿಂತ, ಈ ಎಲ್ಲಾ ಬಿಲ್ಡಿಂಗ್ಗಳಿಗಿಂತ ಯೇಸು ಕ್ರಿಸ್ತನ ಸೇವೆನೇ ಮುಖ್ಯ ಅಂತೇಳಿ ಅದೇ ವರದ ಅಲ್ಲೇ ಸ್ಪಾಟ್ ಅಲ್ಲಿ ರಾಜೀನಾಮೆ ಕೊಟ್ಟು ಹೋಗಿ ಸೇವೆ ಮಾಡ್ತಿದ್ದಾರೆ. ದೇವರ ಮೇಲೆ ಆಧಾರವಾಗಿತ್ತು ಅಷ್ಟೇ. ಅಂದ್ರೆ ಆ ಒಂದು ಉಪದೇಶ, ದೇವರ ವಾಕ್ಯ, ಅಸತ್ಯತೆ ಎಷ್ಟು ಕಾರ್ಯ ಮಾಡುತ್ತೆ ಯೋಚನೆ ಮಾಡಿ. ಆಮೇಲೆ ನಾವಂತೂ ಅಲ್ಲಿ ಹೋಗಿದ್ರಿಂದ ತುಂಬಾ ಆಶೀರ್ವಾದ ಹೊಂದ್ಕೊಂಡ್ರಿ. ದೇವ್ರ ಸ್ತೋತ್ರ. ಆಮೇಲೆ ದೇವ್ರ ತಾನೇ ಮಹಿಮೆ ಆಗ್ಲಿ. ಇದನ್ನ ಫಾದರ್ಸ್ ಡೇ, ಇಡೀ ಪ್ರಪಂಚದಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆಮೇಲೆ ಯಾಕೆ ಮೊನ್ನೆ ಏನ್ ಮಾಡಿದ್ರಿ? ಅದಕ್ಕೆ ಮುಂಚೆ ಸಿಸ್ಟರ್ಸ್ ಡೇ, ಅದಕ್ಕೆ ಮುಂಚೆ ಕ್ರಿಸ್ಟಿಯನ್ ಡೇ, ಲವರ್ಸ್ ಡೇನ, ವುಮೆನ್ಸ್ ಡೇ. ಬಟ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಫಾದರ್ಸ್ ಡೇ ನಮ್ ಚರ್ಚಲ್ಲಿ ಮಾತಾಡ್ತಾ ಇರೋದು. ಆಮೆನ್. ಪ್ರೈಸ್ ದಿ ಲಾರ್ಡ್. ತಂದೆಯ ಅಂದ್ರೆ ಅರ್ಥ ಏನು? ತಂದೆಯನ್ನ ಜ್ಞಾಪಕ ಮಾಡ್ಕೊಳ್ರಿ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರನ್ನ ಜ್ಞಾಪಕ ಮಾಡ್ಕೋಬೇಕು? ತಂದೆಯನ್ನ. ನಿಜವಾದ ತಂದೆ ಯಾರಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಪ್ರೀತಿ ತಿಳ್ಕೊಂಡ್ಬಿಟ್ರೆ ಸಾಕು. ನಾವು ಈ ಲೋಕದಲ್ಲಿ ಯಾವುದು ಆಶಿಸೋದಿಲ್ಲ. ಯೇಸಪ್ಪನ ಪ್ರೀತಿ, ಅವರ ತ್ಯಾಗ, ಅವರೇ ನಮ್ಮೇಲಿಟ್ಟಂತಹ ಆ ದೊಡ್ಡ ಪ್ರೀತಿ ಭೂಲೋಕದಲ್ಲಿ ಯಾವ ತಂದೆ ತಾಯಿನೂ ಕೊಡೋದಿಲ್ಲ. ಆಮೇಲೆ ಅದನ್ನ ನಾವು ತಿಳ್ಕೋಬೇಕು. ದೇವರ ಚಿತ್ತವಾದ್ರೆ ಪರಿಶುದ್ಧಾತ್ಮನು ಅದನ್ನು ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಮಗೆ ಸಹಾಯ ಮಾಡುವಂತನಾಗಿದ್ದಾನೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಅಪ್ಪಂದಿರನ್ನ ಪ್ರೀತಿಸ್ತೀರಾ? ಅಪ್ಪ ಇದ್ರೆ ಪ್ರೀತಿಸ್ತೀರಾ? ಅಪ್ಪ ಇಲ್ಲ ಅಂದ್ರೆ? ಭೂಲೋಕದ ಅಪ್ಪಕ್ಕಿಂತ ಪರಲೋಕ ಅಪ್ಪ ದೊಡ್ಡವರಾಗಿದ್ದಾನೆ. ಆಮೆನ್. ಈ ಲೋಕದ ಅಪ್ಪ ಅಮ್ಮ ಒಂದು ದಿವಸ ಕಣ್ಮರಿ ಆಗ್ತಾರೆ. ಪರಲೋಕ ಅಪ್ಪ ಭೂಲೋಕದಲ್ಲಿ ಇರ್ತಾರೆ, ಪರಲೋಕದಲ್ಲಿ ನಮ್ಮ ಜೊತೆಲಿ ಇರ್ತಾರೆ. ಹಲ್ಲೆಲೂಯಾ. ಈ ಲೋಕದ ಎಲ್ಲಾ ತಂದೆ ತಾಯಿಗಳು ನಮಗೆ ಟೆಂಪರವರಿನೇ, ಮಕ್ಕಳು ಪ್ರತಿಯೊಂದು ಟೆಂಪರವರಿನೇ. ನಿತ್ಯ ನಿರಂತರವೂ ವಾಸಿಸುವಂತವರು, ನಮ್ಮ ಜೊತೆಲಿರುವಂತವರು, ನಡೆಸುವಂತವರು ಜೀವಿಸುವ ದೇವರಂತ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್. ಮೊದಲನೇದಾಗಿ ಯೇಸಪ್ಪನಿಗೆ ಒಂದು ಐ ಲವ್ ಯು ಹೇಳಲ್ವಾ? ಯಪ್ಪ ಅಲ್ಲ,
ಐ ಲವ್ ಯು ಯಪ್ಪ. ಯಾರದು ಯಪ್ಪ? ನೀವು ಕೇಳ್ತದೆ ಯಪ್ಪ ಅಂತ ಕೇಳ್ದಂಗ ಐತೆ. ಸರಿ, ವಿಷಯ ಹೇಳಿದ್ದ ಯಪ್ಪ ಕಾಸು ಕಡೆ ಆ ರೀತಿಯಾಗಿ ಐತೆ. ಓಕೆ, ಅದ್ ನಿಮ್ಮ ಅಭ್ಯಾಸ, ಏನಾದ್ರು ಮಾಡ್ಕೊಳ್ರಿ. ಬಟ್ ನಮ್ಮಪ್ಪ ಸರ್ವಶಕ್ತನಪ್ಪ. ಆ ಅಪ್ಪ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ. ಕನಿಕರ, ಕರುಣೆ, ಪ್ರೀತಿ ತುಂಬಿದಂತಹ ನನ್ನಪ್ಪ, ಜೀವಿಸುವ ನನ್ನಪ್ಪ. ಆತನಪ್ಪ ಹೆಸರು ಹೇಳಿ ಹೋಗ್ಲಿ, ಅಭಿಷೇಕ ನಮ್ಮ ಮಧ್ಯದಲ್ಲಿ. ಆಮೆನ್, ಹಲ್ಲೆಲೂಯಾ. ಈ ಲೋಕದ ಹಬ್ಬದಲ್ಲಿ ಕೊರತೆ ಇದೆ, ಈ ಲೋಕದ ಹಬ್ಬದಲ್ಲಿ ಬದಲಾವಣೆ ಇದೆ, ಚೇಂಜಸ್ ಆಗುತ್ತೆ. ಪರಲೋಕದ ಅಪ್ಪನ ಹತ್ರ ಯಾವುದೇ ಚೇಂಜ್ ಆಗಲ್ಲ. ನಿತ್ಯ ನಿರಂತರ ವಾಸಿಸುವ ಅಪ್ಪನಾಗಿದ್ದಾನೆ. ಏಸಪ್ಪನಿಗೆ ಸ್ತೋತ್ರ ಹೇಳೋಣ. ಏಸಪ್ಪ, ಐ ಲವ್ ಯು ಅಪ್ಪ. ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಐ ಲವ್ ಯು ಅಂದ್ರೆ ಏನು? ನಾನು ನಿನ್ನೆ ಪ್ರೀತಿಸ್ತೇನೆ, ನಿನ್ನನ್ನೇ ಪ್ರೀತಿಸ್ತೇನ. ನಿನ್ನೆ ಬಿಟ್ಟರೆ ಬೇರೆ ಯಾರು ಪ್ರೀತಿಸ, ನಿನ್ನೇ ಪ್ರೀತಿಸ್ತೇನೆ. ಅದು ವರ್ಜನ್ ಪ್ರೀತಿ. ಆಮೇಲೆ ಒಂದು ವೇಳೆ ನೀವು ಇವತ್ತು ಹೃದಯಪೂರ್ವಕವಾಗಿ ಮಾತು ಹೇಳಿದ್ದೆ ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, ನೀವು ನನ್ನನ್ನು ಪ್ರೀತಿಸಿದ್ದೆ ಆದ್ರೆ ವಾಕ್ಯಗಳನ್ನ ಕೈಗೊಂಡು ನಡೆಯಿರಿ ಅಂತ. ಆಮೇಲೆ ನೋಡ್ರಿ, ಯೇಸು ಸ್ವಾಮಿ ನಾವು ಪ್ರೀತಿಸೋದ್ರಿಂದ ದೇವಸ್ವಾಮಿ ಒಂದು ಮಾತನ್ನ ಹೇಳ್ತಿದ್ದಾರೆ, ನೀನ್ ನನ್ನನ್ನು ಪ್ರೀತಿಸಿದ್ದೆ ಆದ್ರೆ ನೀನೇನ್ ಮಾಡು, ನನ್ನ ವಾಕ್ಯಗಳನ್ನ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆ. ನೀನು ಯಾವಾಗ ನನ್ನ ವಾಕ್ಯಗಳ ಕೈಗೊಂಡು ನಡೀತೀಯೋ ನೀನೇನಾಗ್ತೀಯ ಅಂದ್ರೆ ಡಿಕ್ಲೇರ್ ಮಾಡ್ದಂಗ ಈ ಲೋಕದಲ್ಲಿ ನೀನು ನನ್ನ ಮಗು ಅಂತ. ನೀನ್ ಯಾರು? ನಿಜವಾದ ಮಗು ದೇವರ ವಾಕ್ಯವನ್ನ ಕೈಗೊಂಡು ನಡೀತಾನೆ. ಡೂಪ್ಲಿಕೇಟ್ ಮಗು ಬರೀ ಅಪ್ಪ ಐ ಲವ್ ಯು ಅಪ್ಪ ಅಂದ್ಬಿಟ್ಟು ಹೋಗೋದಷ್ಟೇ. ಆತರ ಆಗ್ಬಾರ್ದು. ನಾವು ನಿಜವಾದ ಮಕ್ಕಳ, ಡೂಪ್ಲಿಕೇಟ್ ಮಕ್ಕಳ? ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಈ ಹಾಡನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ವಾಕ್ಯ ತುಂಬಾ ಈಸಿಯಾಗಿ ನಮ್ಗೆ ಅನುಕೂಲ ಆಗುತ್ತೆ. ಈ ವಾಕ್ಯ, ಈ ಹಾಡಿನ ಭಾಗಗಳಲ್ಲಿ ನಮ್ಮ ಜೀವನ ಅಳವಡಿಸ್ಕೊಂಡ್ರೆ ತುಂಬಾ ತುಂಬಾ ಆಶೀರ್ವಾದಕರವಾಗಿರುತ್ತದೆ. ಆಮೆನ್. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನ ಬದುಕು ಏನು ಮಾಡಲಾರೆನು, ನಾನು ನಿನ್ನ ಬದುಕು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಎಲ್ಲರೂ ಆಚೆ ಕಡೆ. ನಾನು ನಿನ್ನ ಬದುಕು ಏನು ಮಾಡಲಾರೆನು, ನಾನು ನಿನ್ನ. ಆಮೇಲೆ ನೀನು ಯಾರ ತರ ಇದೀಯಮ್ಮ? ಯಾರ ತರ ಇದೀಯಾ? ಅವ್ರ ಅಪ್ಪ ತರ. ನೀನ್ ಯಾರ ತರ ಇದೀಯಾ? ಅಪ್ಪ ತರ. ವೆರಿ ಗುಡ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಯೇಸು ಸ್ವಾಮಿ ಮಕ್ಕಳು ಅನ್ನೋದಕ್ಕೆ ಗುರ್ತೇನು? ಯೇಸು ಸ್ವಾಮಿ ದಾಡಿ ಬಿಟ್ಕೊಂಡವ್ರೆ, ನಾನು ಬಿಟ್ಕೋಬೇಕಾ? ಯೇಸು ಸ್ವಾಮಿ ದಾಡಿ ಬಿಟ್ಕೊಂಡು ನೋಡಿದ್ರಾ? ಇಲ್ಲ, ಅದು ಚಿತ್ರ ಅಷ್ಟೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಹೊರಗಡೆ ಶರೀರ ನೋಡ್ತಾ ಇಲ್ಲ, ನೋಡ್ಬೇಕಾದೇನಂದ್ರೆ ಆತನ ಆತ್ಮ, ಆತನ ಗುಣ, ಆತನ ಗುಣ ಲಕ್ಷಣಗಳನ್ನು ನೋಡಿ ನಾವು ಏನ್ ಮಾಡ್ಬೇಕು, ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾನು ಯೇಸು ಕ್ರಿಸ್ತನ ಮಗನಾಗ್ತೇನೆ. ದೀಕ್ಷಾಸ್ನಾನ ತಗೊಂಡಿರ್ಬೋದು, ಅನೇಕ ವರ್ಷದಿಂದ ಬರ್ತಾ ಇರ್ಬೋದು, ನೀನು ಕ್ರಿಸ್ತನ ಮಗನು ಮಗಳನ್ನೋದು ಗೊತ್ತಾಗದೆ ಯಾವಾಗಂದ್ರೆ ಆತನನ್ನ ನಮ್ಮ ಜೀವಿತದಲ್ಲಿ, ನಮ್ಮ ನಡತೆಯಲ್ಲಿ. ನಮ್ಮ ಜೀವಿತ ಅಂದ್ರೆ ಏನು? ನಿನ್ನಲ್ಲಿ ಯೇಸು ಇದ್ದಾನೆ ಗೊತ್ತಾಗೋದಕ್ಕೆ ನನ್ನ ನಡೆಯಿಂದ, ನನ್ನ ನುಡಿಯಿಂದ. ಆಮೆನ್. ಪ್ರೈಸ್ ಗಾಡ್. ವಾಕ್ಯ ಹೇಳುತ್ತೆ, ನಿನ್ನ ಕಣ್ಣು ಪಾಪಕ್ಕೆ ಶಿಕ್ಷಿಸಿದ್ರೆ ಹೆಂಗದು ಕಿತ್ತು ಬಿಸಾಕಾಗುತ್ತಾ? ಅದರ ಅರ್ಥ ಏನು? ಈ ಕಣ್ಣು ಕಿತ್ತು ಬಿಸಾಕಂತಲ್ಲ, ಅದರ ಒಳಗಡೆ ಬರುವಂತ ಆಲೋಚನೆ ಒಳಗಡೆ ಇದೆಯಲ್ಲ, ಆಲೋಚನೆ ಕಿತ್ತು ಬಿಸಾಕು ಅಂತೇಳಿ. ಯಾಕಂದ್ರೆ ಅದು ಮಾಡೋದ್ರಿಂದ, ನೋಡೋದ್ರಿಂದ ನೀನ್ ಎಲ್ಲಿ ಹೋಗ್ತೀಯಾ?
ನೀನು ದೇವರ ಮಗನಲ್ಲ, ಮಗಳಲ್ಲ. ನೀನು ದೇವರ ಮಗನು ಮಗಳ ಆಗದಿದ್ದರಿಂದ ನೀನೆಲ್ಲಕ್ಕೆ ನರಕಕ್ಕೆ ಹೋಗ್ತೀಯ. ಆಮೆನ್. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಉಪದೇಶಗಳನ್ನ ಅಳವಡಿಸ್ಕೋಬೇಕು, ಆಜ್ಞೆಗಳನ್ನ ಅಳವಡಿಸ್ಕೋಬೇಕು. ಆಮೆನ್. ಅವಾಗ ಆಶೀರ್ವಾದಗಳು ಆಟೋಮೆಟಿಕ್ ನಮ್ಮ ಒಳಗಡೆ ಬರುತ್ತೆ. ಆಮೆನ್. ಹಲ್ಲೆಲೂಯ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ನನ್ನ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನನ್ನು ಬಿಟ್ಟು ಏನು. ಸೃಷ್ಟಿಗೆ ನೀನು ಯಜಮಾನನು. ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು. ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಯೇಸಪ್ಪ ನೀನೇ ನನ್ನ ಸರ್ವಸ್ವ. ಯೇಸಪ್ಪ ನೀನೇ. ನಾನು ನಿನ್ನನ್ನು ಬಿಟ್ಟು ಏನು. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಬಿಟ್ಟು ಬಾಳಬರುವೆ. ನಾನು ನಿಮ್ಮಲ್ಲಿ Hallelujah. Praise the Lord. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಇದನ್ನ ಫಾದರ್ಸ್ ಡೇ. ಎಷ್ಟು ಜನ ಡ್ಯಾಡಿ ಅಂತ ಕರೀತೀರಾ? ಎಷ್ಟು ಜನ ಅಪ್ಪ ಅಂತ ಕರೀತೀರಾ? ಯಪ್ಪ ಬೇಡ, ಅಪ್ಪ ಅಪ್ಪ. ಓಕೆ. ಎಷ್ಟು ಜನ ಅಪ್ಪ ಅಂತ ಕರೀತೀರಾ? ನಿಮ್ಮಪ್ಪನ ಡ್ಯಾಡಿ ಅಂತ ಜನ ಕರಿತೀರಿ. ಡ್ಯಾಡಿ ಏನ್ ಡ್ಯಾಡಿ ಅಂದ್ರೆ? ಅಲ್ಲ, ಡ್ಯಾಡಿ ಅಂದ್ರೆ ಏನು? ಡೆಡ್ ಬಾಡಿ ಹೆಸರು ಡ್ಯಾಡಿ. ಅಲ್ಲಲ್ಲ. ಮಮ್ಮಿ ಅಂದ್ರೆ? ನಿಮ್ಮನೇಲಿ ಮಮ್ಮಿ ಡ್ಯಾಡಿ ಇದಾರ? ಇಲ್ಲ. ಯಾರಿದ್ದಾರೆ? ಅಪ್ಪ ಅಮ್ಮ ಇದ್ದಾರೆ. ಆಮೆನ್. ದೇವರು ನಿಮ್ಮನ್ನು ಆಶ್ವಾಸಲಿ. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಸಮಯದಲ್ಲಿ ದೇವರ ವಾಕ್ಯಕವನ್ನ ತಂದೆಯ ದೇವರೇ ನೀನು ಮಾತಾಡಿದ ದಾಸರ ಮಕ್ಕಳೆಲ್ಲ ಬಲಗಳು ಸಹಾಯ ಮಾಡಬೇಕಾಗಿ ತಂದೆಯೇ ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸುವ ಕಾರ್ಯಗಳನ್ನು ಆಗಲಿಸುವ ಸಹಾಯ ಮಾಡಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಯೋಹನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತ ದೇವರು ಅನ್ನೋ ಜಾಗದಲ್ಲಿ ತಂದೆ ಅಂತೇಳಿ ಹಾಕೋಬೇಕು.
ಏನಂತ ಹಾಕೋಬೇಕು? ತಂದೆ ನನ್ನ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನು ಕೊಟ್ಟನು. ಯೇಸುವನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೆನ್. ದೇವರು ಅಥವಾ ತಂದೆ ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು. ಆಮೆನ್, ಆಮೆನ್. ಲೋಕ ಅಂದ್ರೆ ಯಾರು ಇಲ್ಲಿ? ನಾವೇ. ಆಮೆನ್. ಅಥವಾ ಈ ಭೂಮಿ ಅಲ್ಲ, ಈ ಮಣ್ಣಲ್ಲ. ಯೇಸು ಸ್ವಾಮಿ ಮಣ್ಣನ್ನು ಪ್ರೀತಿಸಲಿಲ್ಲ, ಮರವನ್ನು ಪ್ರೀತಿಸಲಿಲ್ಲ, ಈ ಕಲ್ಲನ್ನು ಪ್ರೀತಿಸಲಿಲ್ಲ. ಆದ್ರೆ ಯಾರನ್ನು ಪ್ರೀತಿಸಿದ್ರಂದ್ರೆ ನಾವು ನಮ್ಮನ್ನ ಪ್ರೀತಿಸಿದರು. ನಾವು ಯಾರನ್ನು ಪ್ರೀತಿಸ್ತಾ ಇದೀವಿ ಅನ್ನೋದೇ ಮುಖ್ಯ. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತ ನಮ್ಮನ್ನ ಪ್ರೀತಿಸಿದ ತಂದೆಯಾದ ದೇವರು ನಮ್ಮನ್ನ ಪ್ರೀತಿಸಿದನು. ದೇವರಿಗೆ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಕೊಟ್ಟನಂತೆ. ಆಮೆನ್. ಏನ್ ಕೊಟ್ರಂತೆ? ಒಬ್ಬನೇ ಮಗನನ್ನು ಕೊಟ್ಟ. ಮೊದಲನೇ ಯೋಹನ ಪತ್ರಿಕೆ 3:16 ಓದ್ರಿ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ರಲ್ಲಿ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಓಕೆ, ಇಲ್ಲಿ ನೋಡ್ರಿ, ಯೋಹನ ಬರೆಸಲ್ಪಟ್ಟ 3:16 ಹೆಂಗಿದೆ? ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನ್ನ ಕಳಿಸಿಕೊಟ್ನು. ಮತ್ತೆ ಮೊದಲ ಯೋಹನ ಪತ್ರಿಕೆ 3:16 ವಾಕ್ಯ, ಈ ಎರಡು ವಾಕ್ಯಗಳು ಯೋಹಾನನೇ. ಮೊದಲನೇ ಪತ್ರಿಕೆ ಅಂದಿದೆ, ಅದು ಸುವಾರ್ತೆ ಅಂದಿದೆ. 3:16 ವಾಕ್ಯ, 3:16 ವಾಕ್ಯ. ಈ ಎರಡು ವಾಕ್ಯಗಳು ಒಂದಕ್ಕೊಂದು ಸಂಬಂಧ ಇದೆ. ಆಮೆನ್. ಅಲ್ಲಿ ಏನಂದ್ರೆ, ಅಲ್ಲಿ ತಂದೆಯಾದ ದೇವರು ನಮ್ಮನ್ನು ಪ್ರೀತಿ ಮಾಡಿ ತನ್ನ ಮಗನನ್ನ ಕಳಿಸಿಕೊಟ್ಟ ಅಂತಿದೆ. ಇಲ್ಲೇನಿದೆ? ಯೇಸು ಕ್ರಿಸ್ತ ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಿದ್ರಲ್ಲಿ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ. ಆಮೆನ್. ಆ ಎರಡು ವಾಕ್ಯಗಳಿಗೆ ಹತ್ತಿರವಾದಂತಹ ಸಂಬಂಧ. ಆಮೆನ್, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದು ತುಂಬಾ ಡೀಟೇಲ್ಸ್ ಅಂತ ಬೇಕಾಗಿಲ್ಲ. ನಾವು ನೋಡಬೇಕಾರೋದೇನಂದ್ರೆ ಆತನ ಪ್ರೀತಿ ಅಂತ ಹೌದು ಅಂತ. ಅಷ್ಟು ಮಾತ್ರ ಅಲ್ಲ, ಗಮನಿಸ್ರಿ, ಯೇಸು ಕ್ರಿಸ್ತನನ್ನ ಬಲಿ ಕೊಟ್ಟು ನಮ್ಮನ್ನ ಪಡ್ಕೊಳ್ಳೋದ್ರಲ್ಲಿ ಏನು ವಿಶೇಷತೆ? ಆಮೆನ್. ಅಂದ್ರೆ ಯೇಸು ಕ್ರಿಸ್ತನ ಎಷ್ಟು ಪ್ರೀತಿ ಮಾಡಿದ್ರು ಅಷ್ಟೇ ನಮ್ಮನ್ನು ಪ್ರೀತಿ ಮಾಡಿದ್ರು. ಆದ್ರೆ ತನ್ನ ಮಗನನ್ನ ಬಲಿ ಕೊಟ್ಟು ನಮ್ಮನ್ನ ಕೈ ಹಿಡ್ಕೊಂಡ್ರು. ಆಮೆನ್, ಆಮೆನ್. ಹಾಗಾದ್ರೆ ದೇವರು ಪರಿಶುದ್ಧನು, ಯೇಸು ಕ್ರಿಸ್ತನು ಸ್ವಂತ ಮಗನು ಪರಿಶುದ್ಧನು. ದೇವರೇನಾದ್ರೆ ಹೇಗಿದ್ದಾನೆ? ಪರಿಶುದ್ಧನು. ಮಗನಾದ ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಪರಿಶುದ್ಧನು. ಆದ್ರೆ ನಾವು ಪರಿಶುದ್ಧರ? ಹಲ್ಲೆಲೂಯಾ. ನಾವು ಪರಿಶುದ್ಧರ? ಯೋಚನೆ ಮಾಡ್ರಿ. ಹಾಗಾದ್ರೆ ಕೆಟ್ಟವರಿಗೆ ನಾವು ಏನ್ ಮಾಡ್ತೀವಿ? ನೀನು ಕೆಟ್ಟದ್ ಮಾಡಿದ್ರೆ ನೀವೇನ್ ಮಾಡ್ತೀರಾ? ಎಷ್ಟು ಜನ ಒಳ್ಳೇದು ಮಾಡೋರು ಇದ್ದೀರಿ? ಕೆಟ್ಟದ್ ಮಾಡಿದವ್ರಿಗೆ ಬೈದವ್ರಿಗೆ ಎಷ್ಟು ಜನ ಬೈದಿರೇ ಇದ್ದೀರಿ ನೀವು? ಇಲ್ಲಿ ನಾವು ಒಬ್ಬರನ್ನು ಬೈದೇ ಇಲ್ಲ. ಬೈದವ್ರು ನಾವು ಬೈಸ್ಕೊಂಡ್ ಬಂದಿದ್ದೀರ ಅನ್ನೋರು ತೋರಿಸಿ ನೋಡೋಣ. ಎಲ್ಲಿರೋ ಪ್ರತಿಯೊಬ್ಬರು ಒಂದು ಮಾತು ಬೈದ್ರೆ ನಾವು 10 ಮಾತು ಬೈತೀವಿ. ಅವ್ರು ಒಂದೇಟ್ ಹಾಕಿದ್ರೆ ಅಲ್ವಾ, 2 ಏಟ್ ಹಾಕ್ತಾರೆ, ಬರೋದೇ ಇಲ್ಲ ಮನೆಗೆ. ಮಕ್ಕಳು ತಂದೆ ತಾಯಿ ಕೂಡ ಹೇಳ್ಬಿಟ್ಟು, ನೀನ್ ನನ್ನ ಮಗನ ಆದ್ರೆ 1 ಏಟ್ 2 ಏಟ್ ಹಾಕ್ಬಿಟ್ಟು ಬರ್ಬೇಕು ಅಂತ ಹೇಳ್ತೀವಿ ಅಲ್ವಾ. ಆದ್ರೆ ಪರಿಶುದ್ಧನಾದ ದೇವರು, ಪರಿಶುದ್ಧನಾದ ಯೇಸು ಕ್ರಿಸ್ತನು, ಅವರಿಬ್ಬರು ಪರಿಶುದ್ಧರಾಗಿದ್ದಾರೆ. ಆದ್ರೆ ನಿನಗೂ ದೇವ ಅಥವಾ ನಮಗೂ ದೇವರಿಗೆ ತುಂಬಾ ವ್ಯತ್ಯಾಸ ಇದೆ. ದೇವರೇನಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ನಾವೇನಾಗಿದ್ದೀರಿ? ಪಾಪಿಗಳಾಗಿದ್ದೀವಿ, ತಪ್ಪಿಸ್ಥರಾಗಿದ್ದೀರಿ, ಮೋಸಗಾರರಾಗಿದ್ದೀರಿ, ಅನ್ಯಾಯಗಾರರಾಗಿದ್ದೀರಿ, ವಲಸಗಾರರಾಗಿದ್ದೀರಿ. ಆದ್ರೆ ನನಗೋಸ್ಕರ ಯಾಕೆ ಪ್ರಾಣ ಕೊಡಬೇಕು? ನಮ್ಮೆಲ್ಲ ಸ್ವಭಾವ ಏನು? ಒಳ್ಳೇದು ಮಾಡಿದವನಿಗೆ ಒಳ್ಳೇದೇ ಮಾಡ್ತೀವಿ, ಕೆಟ್ಟದ್ದು ಮಾಡೋರಿಗೆ
ಕೆಟ್ಟದೇ ಮಾಡ್ತೀವಿ. ಆದ್ರೆ ಮನುಷ್ಯ ಕೂಡ ಏನ್ ಗೊತ್ತಾ, ಒಳ್ಳೇದ್ ಮಾಡಿದವ್ರಿಗೆ ಒಳ್ಳೇದು ಎಲ್ಲ ಮಾಡಲ್ಲ, ಒಳ್ಳೇದ್ ಮಾಡಿದವ್ರಿಗೆ ಕೆಟ್ಟದ್ದು ಮಾಡ್ತೇವೆ. ಮೂಡಿದ್ರೆ ಒಳ್ಳೇದ್ ಮಾಡ್ತೀವಿ, ಇಲ್ಲಾಂದ್ರೆ ಕೆಟ್ಟದೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮನುಷ್ಯ ಗುಣ. ದೇವರು ಹಂಗಲ್ಲ. ದೇವರು ಬಂದು ಒಳ್ಳೆಯವನಿಗೂ ಒಳ್ಳೇದು ಮಾಡ್ತಾನೆ, ಕೆಟ್ಟವನಿಗೂ ಒಳ್ಳೇದು ಮಾಡ್ತಾನೆ. ಆ ಒಳ್ಳೆಯವನು ಯಾರಂದ್ರೆ ಯೇಸು ಕ್ರಿಸ್ತನ ಒಬ್ಬನೇ ಆಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ರೀತಿ ಒಂದು ಮಳೆ, ಒಂದು ಬೆಳಕು, ಒಂದು ಸೂರ್ಯನ ಕಿರಣಗಳು ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ತನ್ನ ಬೆಳಕನ್ನು ಚೆಲ್ಲುತ್ತಾನೋ, ಮಳೆಯನ್ನು ಚೆಲ್ಲಿಸ್ತಾನೋ, ಅದೇ ರೀತಿಯಾಗಿ ನಮ್ಮೆಲ್ಲರ ಮೇಲೆ, ನಾವು ಕೆಟ್ಟವರು ಒಳ್ಳೆಯವರು ಎಲ್ಲರಾಗಿದ್ರು ಎಲ್ಲರ ಮೇಲೂ ಸಹ ತನ್ನ ಪ್ರೀತಿ ಹಂಗೇ ಇರುತ್ತೆ. ಆಮೇನ್, ಆಮೇನ್, ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್. ಗಮನಿಸ್ತೀನಿ, ಎಫೆಸ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯದಿಂದ ಓದೋಣ. ಏನಾಗಿದ್ರಿ? ಪೂರ್ವದಲ್ಲಿ ಅಪರಾಧಗಳನ್ನ, ಪಾಪಗಳನ್ನ ಮಾಡೋರಾಗಿದ್ದು ಇಹಲೋಕಕ್ಕೆ ಅನುಸಾರವಾಗಿ ನಡೆದುಕೊಂಡ್ರಿ. ಆಮೇನ್. ನಾನು ಈಗ ಇಲ್ಲಿವರೆಗೂ ನಾನು ಚೆನ್ನಾಗಿ ಒಳ್ಳೆ ರೀತಿ ನಡ್ಕೊಂಡಿದ್ದೀನಿ ಅನ್ನೋರು ಜನ ಇದ್ದೀರಿ? ನಾವು ಪರಲೋಕದ ಅನುಸಾರವಾಗಿ ನಡ್ಕೊಂಡಿದ್ದೀವಾ, ಅದು ಭೂಲೋಕದ ಅನುಸಾರವಾಗಿ ನಡ್ಕೊಂಡಿದ್ದೀವಾ? ಹೇಳಿ, ಜೋರಾಗಿ ಮಾತಾಡಿ. ಭೂಲೋಕದ ಅನುಸಾರವಾಗಿ ನಡ್ಕೊಂಡಿದ್ದೇವೆ. ಆಮೇಲೆ ನಡೆದುಕೊಂಡಿರಿ. ಅಷ್ಟು ಮಾತ್ರ ಅಲ್ಲ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದ್ರೆ ಸೈತಾನನಿಗೆ, ಅವಿಧತ್ವಿಗೆ, ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡ್ರಿ. ಆಮೇನ್, ಆಮೇನ್, ಹಲ್ಲೆಲೂಯ. ಅರ್ಥನು, ನಮ್ಮಲ್ಲಿ ಕೆಟ್ಟದೇನಾದ್ರೂ ಆಗಿದೆ, ಆಗ್ತಾ ಇದೆ ಅಂದ್ರೆ ಅದು ದೇವರಿಂದ ಬಂದಿದ್ದಲ್ಲ. ನಮ್ಮಲ್ಲಿ ತಪ್ಪು ಮಾಡಿದ್ವಿ, ಪಾಪ ಮಾಡ್ತಾ ಇದೀವಿ, ಮೋಸ ಮಾಡ್ತಾ ಇದೀವಿ, ಸುಳ್ಳು ಹೇಳ್ತಾ ಇದೀವಿ ಅಂದ್ರೆ ಅದು ದೇವರಿಂದ ಬಂದಿದ್ದಲ್ಲ. ಅದು ಎಲ್ಲಿಂದ ಬಂದಿದ್ದು? ಅದ್ರ ಗುಣ ಯಾವುದು? ಸುಳ್ಳು ಹೇಳೋನು ಯಾರು? ಕೊಲೆ ಮಾಡೋನು ಯಾರು? ಚಾಡಿ ಹೇಳೋನು ಯಾರು? ಜಗಳ ಮಾಡೋನು ಯಾರು? ಕುಡಿಯೋನು ಯಾರು? ಹೊಟ್ಟೆ ಕಿಚ್ಚು ಬಿಡೋನು ಯಾರು? ಮತ್ತೆ ಅಲ್ಲಿಂದ ಬಂದಿತ್ತು. ಆಮೇನ್, ಆಮೇನ್. ದೇವರ ವಾಕ್ಯ ಹೇಳುತ್ತೆ, ನಾವು ಯಾರ ಅಧಿಕಾರ ಅಂಡರ್ ಇದ್ದೀವಂತೆ? ಸೈತಾನನ ಅಧಿಕಾರದ ಕೆಳಗಡೆ ನಾವು ನಡೀತಾ ಇದ್ದೇವೆ, ನಡ್ಕೊಂಡು ಬಂದಿದ್ದೇವೆ. ಆಮೇನ್, ಹಲ್ಲೆಲೂಯ. ಇಲ್ಲಿ ಚರ್ಚೆಯಲ್ಲಿ ಇದ್ದೇವೆ. ನಾವು ಯಾರ ಕೈ ಕೆಳಗಡೆ ಜೀವನ ಮಾಡ್ತಾ ಇದೀವಿ ಇಲ್ಲಿವರೆಗೂ? ಏಸಪ್ಪನಲ್ಲ. ನಿಜವಾಗ್ಲೂ ಏಸಪ್ಪನೇನಾ? ನಮ್ಮಲ್ಲಿ ತಪ್ಪಿಲ್ವಾ? ಪಾಪ ಇಲ್ವಾ? ಮೋಸ ಇಲ್ವಾ? ಕೆಟ್ಟ ಆಲೋಚನೆ ಇಲ್ವಾ? ಹಾಗಾದ್ರೆ ಯಾರು ನಡ್ಕೊಂಡು, ಯಾರ ಕೆಳಗಡೆ ಇದ್ದೀವಿ? ಆದ್ರೆ ನಾವು ಇಷ್ಟು, ಸೈತಾನ ಯಾರು? ದೇವರಿಗೆ ವಿರೋಧಿ. ಯಾರಿಗಿರೋಧಿ? ಕೆಲವರು ಫ್ರೆಂಡ್ಸ್ ಇರ್ತಾರೆ. ನಿನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್, ನಿನ್ನ ಬಂಧುಗಳೇ ನನ್ನ ಬಂಧುಗಳು, ನನ್ನ ವಿರೋಧಿನೇ ನಿನ್ನ ವಿರೋಧಿ. ನನಗೂ ಅವನಿಗಾಗಲ್ಲ ಅಂದ್ರೆ ನಾನು ಮಾತಾಡಲ್ಲ, ನೀನು ಮಾತಾಡಬಾರ್ದು. ಈ ಲೋಕದ ಸಿಸ್ಟಮ್ ಅಲ್ವಾ? ನಿಮ್ ಫ್ರೆಂಡ್ಸ್ ಅಲ್ಲಿ ಹಂಗೆ ಹೇಳ್ತಾರ. ಕೆಲವರು ಹಂಗೇನೆ, ನೋಡು ಆ ಅಮ್ಮ ನನ್ನ ಜೊತೆ ಮಾತಾಡಲ್ಲ, ಅವ್ರ ಮನೆಗೆ ಇವ್ರು ಹೋಗವ್ರೆ, ನಾನು ಇವ್ರ ಜೊತೆ ನೀನು ನನ್ನ ದುಶ್ಮನೆ ಹೋಗು ಅಂತ ಹೇಳ್ತಾರೆ. ನನಗೆ ವಿರೋಧಿ, ನಿನಗೂ ವಿರೋಧಿನಿ ಅಂತ. ಆದ್ರೆ ಯೇಸು ಕ್ರಿಸ್ತನ ಆತರ ಹೇಳ್ತಾ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮನ್ನ ಸತ್ಯಕ್ಕೆ ನಡೆಸೋದಕ್ಕೆ ತನ್ನ ಪ್ರಾಣ ಕೊಟ್ಟು ತನ್ನ ಮಾರ್ಗವನ್ನು ಬೋಧನೆ ಮಾಡಿದಂತಹ ಕರ್ತನ ಹೇಳ್ತಿದ್ದ ನೋಡ್ರಿ. ವಾಕ್ಯ ಹೇಳ್ತಂದ್ರೆ ನೋಡ್ರಿ, ನಂಬಲಲ್ಲದವರನ್ನ ಅವಿಲಿದ್ದಕ್ಕೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡ್ರಿ. ನಾವೆಲ್ಲರೂ ಏನಂತೆ? ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನೇ ನೆರವೇರಿಸುತ್ತಾ, ಆಮೇನ್, ಮನಸ್ಸಿಗೆ ಏನ್ ಹೇಳುತ್ತೋ ಹಂಗ್ ನಡ್ಕೊಂಡಿದ್ದೀವಿ, ಶರೀರ ಏನ್ ಹೇಳುತ್ತೋ ಹಂಗ್ ನಡ್ಕೊಂಡಿದ್ದೀವಿ. ಆಮೇನ್, ಆಮೇನ್. ನಿಜನ ಸುಳ್ಳ? ನಿಜನ ಸುಳ್ಳ? ಯಾರು ಹೇಳ್ದಂಗೆ? ನಮ್ಮ ಮನಸ್ಸನ್ನ ಶರೀರ ನಡೆಸ್ತಾ ಇದ್ದ ಯಾರು? ಸೈತಾನನು.
ಆದ್ರೆ ಇಚ್ಛೆಗಳನ್ನ ಇಟ್ಟವ್ರು ಯಾರು? ಅವನೇ. ಯಾಕಿಟ್ಟಿದ್ದಾನೆ? ಅವನ ಮಾತನ್ನು ಕೇಳಿದ್ರಿಂದ, ಅವನನ್ನು ಫಾಲೋ ಮಾಡೋದ್ರಿಂದ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು ನಿಜವಾಗ್ಲೂ ದೇವರ ಮಕ್ಕಳಲ್ಲ. ಯಾರ ಮಕ್ಕಳಾಗಿದ್ದೀವಿ ಇದರ ಪ್ರಕಾರ ನೋಡುವಾಗ? ಸೈತಾನ ಮಕ್ಕಳೇ. ಸೈತಾನಗಾದಂತಹ ಶಿಕ್ಷೆ, ಸೈತಾನ ಸಿದ್ಧ ಮಾಡಲ್ಪಟ್ಟಿದ್ದ ನರಕಕ್ಕೆ ಹೋಗಬೇಕಾಗಿತ್ತು ಮನುಷ್ಯರೆಲ್ಲರೂ. ಆದ್ರೆ ಇಲ್ಲಿ ಮನುಷ್ಯರಿಗೋಸ್ಕರ, ಆ ಪಾಪಕ್ಕೋಸ್ಕರ, ತಪ್ಪಿಗೋಸ್ಕರ ಒಂದು ಪಶ್ಚಾತ್ತಾಪ ಆಗಬೇಕು, ಪರಿಹಾರ ಆಗಬೇಕಂತೇಳಿ ತಂದೆಯಾದ ದೇವರು ನಮ್ಮನ್ನ ಪ್ರೀತಿ ಮಾಡಿ, ಆಮೆನ್, ಆಮೆನ್, ಹಲ್ಲೆಲೂಯ. ಮುಂದೆ ಹೋದ್ರೆ ಹೆಂಗೇನೆ? ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆಮೆನ್. ಇಷ್ಟೆಲ್ಲ ನೋಡ್ರಿ, ಸೈತಾನಿಗೆ ಪರವಾಗಿ, ಸೈತನ್ನ ಒಂದು ಪ್ರೇರೇಪಣೆಯಿಂದ ನಡೆಸ್ಕೊಳ್ಳೋದ್ರಿಂದ ನಾವು ಏನಾಗ್ತೇವೆ? ದೇವರಿಗೆ ಕೋಪಕ್ಕೆ ಗುರಿ ಆಗ್ತೇವೆ. ನಮ್ಮ ಶರೀರ ಇಚ್ಛೆಗಳ ಪ್ರಕಾರ, ಮನಸ್ಸಿನ ಇಷ್ಟ ಪ್ರಕಾರ ನಡ್ಕೊಂಡಿದ್ದೆ ಆದ್ರೆ ಯಾರ ಮೇಲೆ ಕೋಪ ಬರುತ್ತೆ? ಯಾರು ನಡ್ಕೊಳ್ತಾರೆ ಅವ್ರ ಮೇಲೆ ದೇವರ ಕೋಪ ಬರುತ್ತೆ. ಆಮೆನ್, ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸ್ರಿ, ಆದಿಯಿಂದಲೂ ತಂದೆಯಾದ ದೇವರಿಗೂ ಮನುಷ್ಯನಿಗೆ ಈ ಪಾಪದ ನಿಮಿತ್ತವಾಗಿ ದೂರ ಇದ್ರು. ಮನುಷ್ಯರು ಮತ್ತು ದೇವರು ದೂರ ಇದ್ರು. ಆದ್ರೆ ದೇವರೇನ್ ಮಾಡಿದಂದ್ರೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ನಮ್ಮನ್ನ ಕಾಪಾಡಬೇಕಂತೇಳಿ ಅವರು ಮಾಡದೊಂದು ಮಾರ್ಗ ಇದೆ ನೋಡ್ರಿ. ಹೋದ್ರಿ. ಆದರೆ ಕರುಣಾನಿಧಿಯಾಗಿರುವ ದೇವರೇನಾಗಿದ್ದಾನಂತೆ? ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಕೋಪ ಇದೆ, ನಾವು ಇಷ್ಟ ಪ್ರಕಾರ ನಡ್ಕೊಂಡ್ರಿ. ಆದರೂ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಚಪ್ಪಳ ದೇವರ ಮಹಿಮೆಗಾಗಿ. ಆಮೆನ್. ಅಪರಾಧಗಳ ನಿಮಿತ್ತವಾಗಿ, ಪಾಪಗಳ ನಿಮಿತ್ತವಾಗಿ ಸತ್ತೋದಂತ ನಮ್ಮನ್ನ ತಂದೆಯಾದ ದೇವರು ಏನ್ ಮಾಡ್ತಾನೆ? ನಿಮಗೋಸ್ಕರ, ನಮಗೋಸ್ಕರ ಯೇಸು ಕ್ರಿಸ್ತನನ್ನ ಕಳಿಸಿ, ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಕಳಿಸಿ. ಯಾಕೆ ಕಳಿಸಿದ್ದು? ನಮ್ಮನ್ನ ಪ್ರೀತಿ ಮಾಡಿ ಒಬ್ಬನೇ ಮಗನನ್ನ ಕಳಿಸಿ. ಯಾಕಂದ್ರೆ ಪರಿಶುದ್ಧವಾದ ರಕ್ತ ನಮ್ಮ ಪಾಪಗಳಿಗೆ, ತಪ್ಪುಗಳಿಗೆ ಪರಿಹಾರ ಆಗಬೇಕು. ರಕ್ತಧಾರಣೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಪಾಪ ಪರಿಹಾರ ಮಾಡೋದಕ್ಕೆ ಬೇರೆ ಯಾರು ಬರಕ್ ಸಾಧ್ಯವಿಲ್ಲ. ಮನುಷ್ಯಗಳಿಲ್ಲ, ಪ್ರಾಣಿಗಳಿಲ್ಲ, ಪಕ್ಷಿಗಳಿಲ್ಲ, ಗಿಡ ಮರಗಳಿಲ್ಲ, ಮಣ್ಣಲ್ಲಿಲ್ಲ, ನೀರಲ್ಲಿಲ್ಲ. ಇರೋದು ಪರಿಶುದ್ಧವಾದ ರಕ್ತದಲ್ಲಿ ಮಾತ್ರ. ಯಾವ್ದ್ರಲ್ಲಿ? ಆ ರಕ್ತ ಪರಲೋಕದಿಂದ ಬಂದಿದ್ದು, ಅದು ಯೇಸುವಿನ ರಕ್ತವಾಗಿದೆ. ಅದು ಬಿಟ್ರೆ ಈ ಲೋಕದಲ್ಲಿ ಯಾವ ರಕ್ತವು ನಮ್ಮನ್ನ ಶುದ್ಧಿ ಮಾಡಕ್ ಸಾಧ್ಯವಿಲ್ಲ. ಆಮೆನ್, ಆಮೆನ್. ದುಬಾಯಲ್ಲಿ ರಿಯಲ್ ಆಗಿ ನಡೆದಂತ ಕಾರ್ಯ. ನಮ್ಮ ಭಾರತ ದೇಶದ ಒಬ್ಬ ವ್ಯಕ್ತಿ ಅಲ್ಲಿ ಕೆಲಸಕ್ಕಂತ ಹೋಗಿ ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕ್ಸ್ಕೊಂಡ. ಏನು ಕೇಸಲ್ಲಿ ಅಂದ್ರೆ ಡ್ರಗ್ಸ್ ಮಾಡೋ ಕೇಸಲ್ಲಿ ಇದನ್ನೇ ಮಾಡಿದಂತ ಪ್ರೂಫ್ ಆಗ್ಬಿಡ್ತು. ಪ್ರೂಫ್ ಆದ್ಮೇಲೆ ಆತನನ್ನ ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿ ಇದ್ದಾಗ ಅವರು ಅವ್ರ ಮನೆ ಕಡೆಯವರು ತುಂಬಾ ಪ್ರಯತ್ನ ಪಟ್ಟರು, ನಮ್ಮನ್ನು ಕ್ಷಮಿಸ್ರಿ ಅಂತೇಳಿ. ಅಲ್ಲಿ ಎಲ್ಲಾ ಕೋರ್ಟ್ಗೆ ಹೋದ್ರು. ಎಲ್ಲ ಶೇಖ್ಗಳಿದ್ದಾರಲ್ಲಿ, ದೊಡ್ಡ ಶ್ರೀಮಂತರು. ಆ ಶೇಖ್ಗಳ ಹತ್ರ ಎಲ್ಲ ಹೋಗಿ ಕ್ಷಮಾಪಣೆ ಪತ್ರವನ್ನ ಕೇಳಿದ್ರು. ನನಗೆ ಕ್ಷಮಿಸ್ರಿ, ಗಲ್ಲಿಗೆ ಹಾಕ್ಬೇಡ್ರಿ, ಮರಣದಂಡನೆ ಕೊಡಬೇಡ್ರಿ ಅಂತೇಳಿ. ಅಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಅಲ್ಲೇ ಎಲ್ಲದಕ್ಕೂ ಹೆಚ್ಚಾಗಿ ಮರಣದಂಡನೆ ಕೊಡ್ತಾರೆ. ಯಾವುದೇ ತಪ್ಪು ಮಾಡಿಲ್ಲ, ಹಳೆ ಒಡಂಬಡಿಕೆ ಪ್ರಕಾರನೇ ಅಲ್ಲಿ ದುಬಾಯ್ ಕಡೆ ಮಾಡ್ತಾರೆ. ಈ ಇಂಡಿಯಾದಿಂದ ಹೋದಂತ ವ್ಯಕ್ತಿಗೆ ಮರಣ ಶಿಕ್ಷೆ ಆಗುತ್ತೆ. ಆ ಮರಣ ಶಿಕ್ಷೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆತನು ಎಲ್ಲ ಕಡೆನೂ ಅಪ್ಲಿಕೇಶನ್ ಹಾಕ್ತಾನೆ, ಯಾರನ್ನೋ ಕೇಳ್ತಾನೆ. ಯಾರು ಆತನಿಗೆ ಕ್ಷಮಾಪಣೆ ಕೊಡಲ್ಲ, ಯಾವ ಕೋರ್ಟಲ್ಲೂ ಅವರಿಗೆ ಸಹಾಯ ಮಾಡಲ್ಲ. ಇನ್ನೇನು ಮರಣದ ಹತ್ರ ಬಂತು, ಮರಣ ಡೇಟು ಹತ್ರ ಬಂತು. ಮರಣ ಡೇಟ್ ಹತ್ರ ಬಂದಾಗ ಇನ್ನು ನಾಳೆ ಆ ರೀತಿಯಾಗಿ ಗಲ್ಲಿಗೇರಿಸಬೇಕು, ಸಾಯಿಸಬೇಕು, ಆತನನ್ನ ಸಾಯಿಸಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಕವರ್ ಬಂತು.
ಆ ಪೊಲೀಸರು ಬಂದು ಆ ಜೈಲಲ್ಲಿದ್ದಂತ ಆ ವ್ಯಕ್ತಿಗೆ ಕವರ್ ಕೊಟ್ಟರು. ಆ ಕವರ್ ಏನಪ್ಪಾ ಅಂದ್ರೆ, ಅಲ್ಲಿನ ಒಬ್ಬ ಶೇಖ್, ನಾನು ನಿನ್ನ ತಪ್ಪನ್ನು ಕ್ಷಮಿಸಿದ್ದೇನೆ, ನಿನಗೆ ಶಿಕ್ಷೆ ಇಲ್ಲ ಅಂತ ಒಂದು ಲೆಟರ್. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏನಂತ ಬಂತ ಲೆಟರ್ ಅದು? ನಿನ್ನ ತಪ್ಪನ್ನ ಕ್ಷಮಿಸಿದ್ದೇನೆ, ನಿನಗೆ ಶಿಕ್ಷೆಯನ್ನ ನೀನು ಬಿಡುಗಡೆ ಅಂತ ಹೇಳಿದ. ಆತನ ಜೈಲಿಂದ ಹೊರಗಡೆ ಬಂದು ಆ ಶೇಖ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಮನೆ ಹತ್ರ ಹೋಗಿ, ಆತನಿಗೆ ಎಷ್ಟು ಸಂತೋಷ ಅಂದ್ರೆ ಹೇಳಲಾರದ ಸಂತೋಷ. ಸಾಯ್ಬೇಕಂತ ವ್ಯಕ್ತಿಯನ್ನ ಬದುಕಿಸಿದ್ ಯಾರು? ಏಸಪ್ನಲ್ಲಪ್ಪ, ಶೇಖಪ್ಪ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರ ಮನೆ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳ್ದ, ಅವ್ರ ಮನೆಯವ್ರಿಗೆ ಹೇಳ್ದ, ಅಕ್ಕಪಕ್ಕದವ್ರಿಗೆ ಹೇಳ್ದ, ನಾನು ಸಾಯ್ಬೇಕಾದದ್ದವನು, ನನ್ನನ್ನು ಬಿಡಿಸಿದ್ದು ಶೇಖ್ ನನ್ನನ್ನು ಬಿಡಿಸ್ದ, ನನ್ನನ್ನ ಮರಣ ದಂಡನೆಗೆ ಪಾತ್ರನಾದಂತ ನನ್ನನ್ನ ಬಿಡಿಸಿದ ಯಾರು? ಶೇಖ್. ಈ ತರ ನನಗೆ ಈ ತರ ಸಹಾಯ ಮಾಡಿದ್ರು ಅಂತೇಳಿ ಆ ಸಂತೋಷದಿಂದ, ಉತ್ಸಾಹದಿಂದ ಅಕ್ಕಪಕ್ಕದವರಿಗೆ, ಬಂಧುಗಳಿಗೆ ಎಲ್ಲರಿಗೂ ಹೋಗಿ ಹೇಳ್ತಿದ್ದಾನೆ. ಇನ್ನು ಹೇಳ್ಕೊಂಡೇ ಇದ್ದಾನೆ. ಆಮೆನ್, ಆಮೆನ್. ಯಾಕಂದ್ರೆ ತಪ್ಪು ಮಾಡಿದ್ದು ನಿಜ, ಶಿಕ್ಷೆ ಆಗಿದ್ದು ನಿಜ. ಆ ಶಿಕ್ಷೆನ ಏನ್ ಮಾಡಿದ್ರು? ಮನ್ನಾ ಮಾಡಿಬಿಟ್ರು. ಆಮೆನ್, ಆಮೆನ್. ಈಗ ನಾನು ಮತ್ತೆ ಆ ತಪ್ಪನ್ನು ಮಾಡಲ್ಲ ಅಂತೇಳಿ ಆ ಊರೆಲ್ಲ ಹೋಗಿ ಆ ಸಂತೋಷದಿಂದ ಆ ಒಂದು ವಿಚಾರವನ್ನ ಹೇಳ್ತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ತಪ್ಪು ಮಾಡಿದ್ದೀವಿ, ನಾವು ಪಾಪ ಮಾಡಿದ್ವಿ, ಜನ್ಮತದಿಂದ ಬಂದಂತಹ ಪಾಪಿಗಳು ನಾವಂತ ದೇವರ ವಾಕ್ಯ ಸ್ಪಷ್ಟವಾಗಿರುತ್ತೆ. ಹಾಗಾದ್ರೆ ನಮ್ಮ ತಪ್ಪುಗಳಿಗೆ ತಕ್ಕಾಗಿ ನಮ್ಮ ಶಿಕ್ಷೆಗೆ ಒಳಪಡಿಸಲಿಲ್ಲ, ಅದರ ಬದಲಾಗಿ ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ ಆತನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ. ಹಲ್ಲೆಲೂಯಾ. ನಮ್ಮ ಮೇಲೆ ಇಟ್ಟಂತ ಪ್ರೀತಿ ಅಂತಹದಾಗಿದೆ. ನಮ್ಗೆ ಶಿಕ್ಷೆ ಕೊಡಬೇಕಂತ ತೀರ್ಮಾನ ಮಾಡಿದ್ರೆ ಯಾವತ್ತೂ ಶಿಕ್ಷೆ ಕೊಡಬೇಕಾಗಿತ್ತು. ಆದ್ರೆ ಶಿಕ್ಷೆಗೆ ಬದಲಾಗಿ ತಂದೆ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಈಗ ನಾವು ಆ ಶೇಖ್ ಬಗ್ಗೆ ಆ ವ್ಯಕ್ತಿ ಹೇಳಿದ ಪ್ರಕಾರ ಇವತ್ತು ನಾವು ನೀವೆಲ್ಲ ಹೋಗಿ ಹೇಳಬೇಕು, ನಾನು ನರಕಕ್ಕೆ ಹೋಗ್ಬೇಕಂತ ವ್ಯಕ್ತಿ, ಪಾಪದಲ್ಲಿದ್ದ ವ್ಯಕ್ತಿ, ದುಷ್ಟ ಚಟದಲ್ಲಿದ್ದಂತ ವ್ಯಕ್ತಿ, ಮೋಸದ ವ್ಯಕ್ತಿ, ಆದ್ರೆ ಇವತ್ತು ಯೇಸು ಕ್ರಿಸ್ತನನ್ನು ನನ್ನನ್ನ ಕಾಪಾಡಿದ್ದಾನೆ ಅಂತೇಳಿ ಊರೆಲ್ಲ ಹೋಗಿ ಹೇಳಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ? ಹೇಳಕ್ ಸಾಧ್ಯನಾ? ಈ ವಾರದಲ್ಲಿ ಎಷ್ಟು ಚೆನ್ನಾಗಿ ಹೇಳಕ್ ಸಾಧ್ಯ ನೀವು? ಯೇಸು ಸ್ವಾಮಿ ನನ್ನ ರಕ್ಷಿಸಿ, ಇಷ್ಟೇ. ಏನಂತ ಹೇಳಿದ್ದು? ಸಹೋದರರು ಸಾಕ್ಷಿ ಹೇಳೋ ಟೈಮಲ್ಲಿ ಒಬ್ರು ಹೇಳಿದ್ರು, ವೇಮಗಲ್ ಅವರು, ಬ್ರದರ್ ನಿಮ್ಮ ಹೆಸರು ಏನ್ ಹೇಳಿದ್ರಿ? ನಾರಾಯಣಸ್ವಾಮಿ ಅವರು. 3,25,000 ಸಾಲ. 3,25,000 ಸಾಲಕ್ಕೆ ಜನ ಬೆಳಿಗ್ಗೆ ಸಾಯಂಕಾಲ ಬಂದು ಆತನ ಸಾಲಗಾರರು ಹಿಂಸೆ ಪಡಿಸ್ತಾ ಇರಬೇಕಾದ್ರೆ ಆತನು ಆತನಿಗೆ ಸಬಾಬು ಹೇಳಿ ನಾಳೆ ಕೊಡ್ತೀನಿ, ಇಲ್ಲಿ ಕೊಡ್ತೀನಿ, ಹಂಗ್ ಕೊಡ್ತೀನಿ ಅಂತ ಹೇಳಿ ಸಾಕಾಗಿ ಕೊನೆಗೆ ಆತನ ತೀರ್ಮಾನ ಮಾಡಿದ್ದೇನೆಂದ್ರೆ ಈ ಸಾಲಗಾರರಿಂದ ಪರಿಹಾರ ಆಗೋದಕ್ಕೆ ಸಾವೇ ನನಗೆ ಅಂತೇಳಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಆ ವ್ಯಕ್ತಿ ನೋಡಲಿದ್ದಾರೆ. ಆ ವ್ಯಕ್ತಿ ಹೋಗಿದ್ರು. ಇನ್ನು ಸಾಯೋದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಲೇಟ್ ಆಗ್ಲಿ, ಕರೆಕ್ಟಾ ನರಸಿಂಹಣ್ಣವ್ರೆ? ಇನ್ನು ಸ್ವಲ್ಪ ಲೇಟ್ ಆಗ್ಲಿ, ಆಮೇಲೆ ಹೋಗಿ ಸಾಯೋಣ ಅಂತೇಳಿ ಬಸ್ ಸ್ಟ್ಯಾಂಡ್ ಬಂದಿದ್ದಾರೆ. ಆ ಬಸ್ ಸ್ಟ್ಯಾಂಡ್ ಬಂದ್ರೆ ನಮ್ಮ ಸಭೆಗೆ ಬರೆದಿರುವಂತಹ ಶಾರದಮ್ಮ ಅವರ ಗಂಡ ತಿರುಮಲಪ್ಪ ಅವರು ಎದ್ದಿದ್ಕೊಂಡ್ರಪ್ಪ. ಆ ತಿರುಮಲಪ್ಪ ಅವರು ಅವ್ರಿಗೆ ಯಾರೋ ಫೋನ್ ಮಾಡಿ ಗಲಾಟೆ ಮಾಡ್ತಿದ್ದಾರೆ. ಏನಂತೇಳಿ, ಯಾಕೆ ನೀನು ಫೋನ್ ಎತ್ತಾ ಇಲ್ಲ? ಅವನು ಯಾರಪ್ಪ ಅಂದ್ರೆ ಅವನಿಗೆ ಈ ಅಪ್ಪ ಸಾಲ ಕೊಡಬೇಕು. ಆತನು ಬೈತಾನೆ, ನನಗೆ ಸಾಲ ಕೊಡಬೇಕಂತೇಳಿ ನೀನು ಫೋನ್ ಎತ್ತಾ ಇಲ್ವ ನೀನು ಅಂತೇಳಿ. ಎಷ್ಟು ಸಾಲ? 500 ರೂಪಾಯಿ. ಎಷ್ಟು ಸಾಲ? 500 ರೂಪಾಯಿ. ಈ 500 ರೂಪಾಯಿಗೆ ಇಷ್ಟು ಸಾಲ ಮಾತಾಡ್ತಾನಲ್ಲ ಅಂದ್ಬಿಟ್ಟಿದ್ರೆ ಈ ಪಕ್ಕದಲ್ಲಿ ಕೇಳಿಸ್ಕೊಂಡಿದ್ದೀನಿ ನಾರಾಯಣಪ್ಪನವರು. ಇದ್ ಬಂದಿದ್ದು ಯಾರು? ಏನಂತ? 3,25,000 ಸಾಲ ಇದೆ, ಸತ್ತೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಿದ ಬಂದ ವ್ಯಕ್ತಿ ಟೀ ಅಂಗಡಿ ಹತ್ರ ಸಾಯೋದು, ಆಮೇಲೆ ಹೋಗಿ ಸಾಯ ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋದಾಗ ಅದೇ ಕೇಸು, ಇದು ಕೇಸು. ಯಾವ ಕೇಸು? ತಿರುಮಲಪ್ಪನವ್ರ ಕೇಸು. ಎಷ್ಟು ಸಾಲ? 500 ರೂಪಾಯಿ. ಈ ಅಪ್ಪನ್ ನೋಡ್ರಿ,
ಅವರೆಲ್ಲರೂ ಮಾತಾಡಿದ ಮಾತೇ ಬೇರೆ. ತಿರುಮಲಪ್ಪ ಮಾತಾಡಿದ್ದೇನಂದ್ರೆ, ಕೊಟ್ಟವ್ರು ಕೇಳಿದ್ರೆ ಇರ್ತಾರಪ್ಪ, ಅದು 500 ಆಗ್ಲಿ 1,00,000 ಆಗ್ಲಿ, ಕೇಳಿದ್ರು ಕೊಟ್ಟವರು ಕೇಳ್ತಾರೆ. ನಾವು ಅದಕ್ಕೆ ಜವಾಬ್ ಕೊಡಂಗಿಲ್ಲ, ಕೊಡ್ತೀರಪ್ಪ ಅಂತ ಹೇಳಬೇಕು. ಆ ರೀತಿ ಹೇಳು ಅಂತ ನಮ್ಮ ಅಪ್ಪ ಹೇಳಿ, ನಮ್ಮ ದೇವ್ರು ಹೇಳವ್ರೆ ಅಂತ ಹೇಳಿದಾರೆ. ಯಾರು ಹೇಳಿದ? ತಿರುಮಲಪ್ಪ ಹೇಳಿರೋದು ಏನಂತೇಳಿ, ನನ್ನ ದೇವರು ಹೇಳಿದ್ದಾನೆ. ಈ ಅಪ್ಪನಿಗೆ ನಿನ್ ದೇವರ ಯಾರಾದ ನಿನ್ ದೇವರು ಅಂತ ಕೇಳಿದ್ದಾನೆ. ಬಾ ಈ ಕಡೆ ಹೇಳ್ತೀನಿ ಅಂದ್ಬಿಟ್ಟಿದೆ. ಆ ಬಗ್ಗೆ ಹೇಳುವಾಗ, ನನ್ನ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ ಅಂತ. ಆಮೆನ್. ಈ ರೀತಿಯಾಗಿ ಸಾಲದಲ್ಲಿ ಸತ್ತೋಗುವಂತ ವ್ಯಕ್ತಿಯನ್ನ, ಸಾಲದಲ್ಲೇ ಇರುವಂತ ವ್ಯಕ್ತಿ ಯೇಸು ಕ್ರಿಸ್ತನ ಹೆಸರನ್ನೇ ಹೇಳಿ ಇವತ್ತು ಬದುಕಿಸಿದ್ದ. ಆಮೆನ್. ಹಲ್ಲೆಲೂಯಾ. ಒಂದು ವೇಳೆ ತಿರುಮಲಪ್ಪ 1,00,000 ದುಡ್ಡು ಕೊಟ್ಟಿದ್ರೆ, ಇನ್ನು ಒಬ್ರು ಕೊಟ್ಬಿಟ್ಟು ಇನ್ನಿಬ್ರು ಕೊಡ್ಬೇಕಂದ್ಬಿಟ್ಟು ನೇಣು ಹಾಕೊಂಡ್ಬಿಡ್ಬೇಕಾಗಿತ್ತು, ನಿನ್ನ 2,00,000 ಬೇಕಾಗಿತ್ತಲ್ಲ. ಆದ್ರೆ ದುಡ್ಡಕ್ಕಿಂತ ಮುಖ್ಯವಾಗಿರುವಂತವರು, ಜೀವ ಕೊಡುವಂತವ್ರು ಯಾರಂದ್ರೆ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನ ಹೇಳುವಾಗ್ಲೇ ಆತನ ಹೃದಯದಲ್ಲಿ ಒಂದು ದೊಡ್ಡ ಬೆಳಕು, ಒಂದು ಸಮಾಧಾನ, ಒಂದು ಧೈರ್ಯ. ನಾನು ಈ ಸಾಲದಿಂದ ಹೊರಗಡೆ ಬರ್ತೀನಿ, ನಾನು ನನ್ನ ಕುಟುಂಬ ಚೆನ್ನಾಗಿರ್ತೀರಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಅವರ ಮನೇನ ಹುಡ್ಕೊಂಡು ಹೋಗಿಲ್ಲ ನೋಡ್ರಿ. ಸಾಯ್ಬೇಡಪ್ಪ, ನಿನ್ನ ನಾನ್ ನೋಡ್ಕೊಳ್ತೀನಿ ಅಂತ. ಆಮೆನ್. ಯೇಸಪ್ಪನಿಗೆ ಸ್ತೋತ್ರ ಅಲ್ವಾ? ಸ್ತೋತ್ರ ಮಾಡ್ಬೇಕೇ ಬೇಡವಾ? ಹಲ್ಲೆಲೂಯಾ. ಇದನ್ನು ನಾವು ಅನೇಕರಿಗೆ ಹೇಳಬೇಕು. ಎಷ್ಟೊಂದು ಜನ ಸಾಯಕ್ಕೆ ಹೋಗ್ತಿದ್ದಾರೆ, ಅವ್ರಿಗೆ ಹೋಗಿ ಹೇಳಬೇಕು, ನೀನು ಸಾಯ ಅವಶ್ಯಕತೆ ಇಲ್ಲ, ನಿನಗಾಗಿ ನನಗಾಗಿ ಯೇಸು ಕ್ರಿಸ್ತ ಸತ್ತಿದ್ದಾನೆ, ಊಟಪಟ್ಟಿದ್ದಾನೆ, ಮತ್ತೆ ಎದ್ದಿದ್ದಾನಂತಾನೆ ಹೇಳಬೇಕು. ಆಮೆನ್. ಶೀಘ್ರವಾಗಿ ಯೇಸು ಕ್ರಿಸ್ತನು ಬರ್ತಿದ್ದಾನೆ ಅಂತ ಹೇಳಬೇಕು. ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಯೇಸು ಕ್ರಿಸ್ತನ ಪ್ರೀತಿ ನೋಡ್ರಿ. ನಮ್ಮನ್ನ ನಾವು ತಪ್ಪು ಮಾಡಿದ್ರಿ, ಪಾಪ ಮಾಡಿದಂತ ಅಲ್ಲಿಗೆ ಬಿಟ್ಟಿಲ್ಲ, ತನ್ನ ಮಗನನ್ನ ಕಳಿಸಿ ರಕ್ತವನ್ನು ಚೆಲ್ಲಿ ಉಣ್ಣಲ್ಪಟ್ಟು ಮತ್ತೆ ಮೃತಜನಾಗಿ ಹೇಳಿಸುವ ಹಾಗೆ ಮಾಡಿದಂತ ದೇವರು ನಮ್ಮನ್ನು ಸಹ ಆ ವಿಶ್ವಾಸಕ್ಕೆ ಬಂದಾಗ, ಯೇಸು ಕ್ರಿಸ್ತ ನಂಬೋದ್ರಿಂದ ಆತನ ಮರಣದಲ್ಲಿ ಪಾಲುಗಾರರಾಗ್ತೇವೆ. ಆತನ ಒಂದು ಪುನರ್ಸ್ಥಾನದಲ್ಲಿ ಸಹ ನಾವು ಎತ್ತಲ್ಪಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಯೇಸು ಕ್ರಿಸ್ತ ನಿಮಗೋಸ್ಕರ ನಮಗೋಸ್ಕರ ಬರೆದಿದ್ದಾರೆ. ಆನ್ ದ ವೇ. ಆಮೆನ್. ಶೀಘ್ರವಾಗಿ ನಾವು ರೆಡಿ ಆಗೋಣ. ಅದ್ರ ಜೊತೆಗೆ ನಾವು ಎಲ್ರಿಗೂ ಹೇಳೋಣ, ಯೇಸು ಸ್ವಾಮಿ ಶೀಘ್ರವಾಗಿ ಬರ್ತಿದ್ದಾರೆ, ಯೇಸುವೇ ದೇವರಾಗಿದ್ದಾನೆ, ಆತ ನಂಬಿದ್ರೆ ಪರಲೋಕಕ್ಕೆ ಹೋಗ್ತೀವಿ ಅಂತೇಳಿ ಹೇಳಬೇಕು. ನಮಗೋಸ್ಕರ ಸತ್ತು ಉಣ್ಣಲ್ಪಟ್ಟು ಎದ್ದಿದ್ದಾರೆ ಅಂತ ಹೇಳಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಯೆಶಾಯನ ಗ್ರಂಥ 64ನೇ ಅಧ್ಯಾಯ 8ನೇ ವಾಕ್ಯ. 64. ಯೆಹೋವನೇ, ಈಗಲಾದರೂ ಯೆಹೋವನೇ ನೀನು ನಮ್ಮ ತಂದೆಯಾಗಿದ್ದೀಯ, ನೀನು ನನ್ನ ತಂದೆಯಾಗಿದ್ದೀಯಾ. ನಾವು ಜೇಡಿಮಣ್ಣು, ನಾನು ಜೇಡಿಮಣ್ಣು, ನೀನು ಕುಂಬಾರ, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ, ನಿನ್ನ ಕೈ ಕೆಲಸವೇ. ಆಮೆನ್. ಮನುಷ್ಯನ ಉಂಟು ಮಾಡಿದ ಯಾರು? ಹಲ್ಲೆಲೂಯಾ. 7 ದಿನದಲ್ಲಿ 6 ದಿನಗಳು ಭೂಮಿಯನ್ನ, ಆಕಾಶನ, ಸಕಲ ನಕ್ಷತ್ರಗಳನ್ನ ಎಲ್ಲವನ್ನ ಸೃಷ್ಟಿ ಮಾಡಿ 6ನೇ ದಿವಸ ಮನುಷ್ಯರನ್ನ ಏನ್ರಲ್ಲಿ ಮಾಡಿದ್ರು? ಮಣ್ಣಿಂದ ಸೃಷ್ಟಿ ಮಾಡಿ ತನ್ನ ಆತ್ಮವನ್ನು ಇಟ್ಟಿದ್ದರು. ಆತ್ಮವನ್ನು ಇಟ್ಟಿದ್ದಕ್ಕೆ ನಾವು ನೀವು ಬದುಕುವರಾದ್ರಿ. ಆಮೆನ್. ನಮ್ಮನ್ನು ಸೃಷ್ಟಿ ಮಾಡಿದವರು ಯಾರು? ಯೇಸಪ್ಪ ಆಗಿದ್ದಾರೆ. ಹಲ್ಲೆಲೂಯಾ. ಆಚೆ ಕಡೆ ಹೇಳ್ರಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದೀಯ. ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ನೀವು ನಾವೆಲ್ಲ ಏನಾಗಿದ್ದೇವೆ? ಕೈ ಕೆಲಸ. ಬೆಳ್ಳಗಿದ್ರಿ ಕಪ್ಪಗಿದ್ರಿ ಬೇಕಾಗಿಲ್ಲ. ಸೈತಾನ್ ಹೇಳ್ತಾನೆ, ನೀನ್ ಚೆನ್ನಾಗಿಲ್ಲ ನೋಡಕ್ಕೆ, ನೀನು ಉದ್ದಗಿದೀಯ, ನೀನ್ ದೊಣ್ಣಗಿದೀಯ, ನಿನ್ನ ಹಲ್ಲುಗಳು ಸರಿ ಇಲ್ಲ, ನಿನ್ ಕಾಲು ಸರಿ ಇಲ್ಲ. ಇದೆಲ್ಲ ಕೊರತೆ ಹೇಳೋದು ಯಾರ್ದು? ಸೈತಾನು. ಆದ್ರೆ ನಮ್ಮನ್ನ ಪರ್ಫೆಕ್ಟ್ ಆಗಿ ಸೃಷ್ಟಿ ಮಾಡಿದ್ರು ಅದನ್ನೊಬ್ಬನೇ ಆಗಿದ್ದಾರೆ. ಆಮೆನ್.
ಆಮೆನ್. ಯಾರನ್ನು ನೀನು ಚೆನ್ನಾಗಿಲ್ಲ ಅಂತ ಹೇಳಲೇಬಾರದು. ಹಲ್ಲೆಲೂಯಾ. ಯಾಕೆ ಹೇಳಿ? ಸೃಷ್ಟಿ ಮಾಡಿದವರು ಯಾರು? ಆಮೆನ್. ಒಂದ್ ಸ್ವಲ್ಪ ಬೆಳ್ಳಿಗಿರ್ಬೋದು ನೀನಷ್ಟೇ, ಇವ್ರು ಕಪ್ಪಗಿರ್ಬೋದು. ಕಪ್ಪಗಿದ್ರು ಕಸ್ತೂರಿ ತರ ಇದ್ದಾರೆ, ಪರವಾಗಿಲ್ಲ. ಹಲ್ಲೆಲೂಯಾ. ಕಪ್ಪಗಿದ್ರು ಅದರಲ್ಲೊಂದು ಅಂದ. ಆ ಸೃಷ್ಟಿ ಮಾಡಿದವರು ಯಾರು? ಯೇಸಪ್ಪ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ನಮ್ಮನ್ನು ಹೆಂಗ್ ಸೃಷ್ಟಿ ಮಾಡ್ಬೇಕಂತೇಳಿ ಪ್ಲಾನ್ ಆಗಿದವ್ರು ಯಾರು? ಯಾರಮ್ಮ? ಹಲ್ಲೆಲೂಯಾ. ಓ, ಅವರು ಬೇರೆಯವ್ರನ್ನೆಲ್ಲ 2 ಅವರ್ ಎಕ್ಸ್ಟ್ರಾ ಟೈಮ್ ತಗೊಂಡು ಅವ್ರನ್ನೇನೋ ಹಿಂಗ್ ತಿರ್ಸ್ಬಿಟ್ಟವ್ರೆ, ಹಿಂಗ್ ಇಕ್ಕಿದ್ದಾರೆ, ಮುಕ್ಕನ್ ಹಿಂಗ್ ತಿರ್ಸಿದ್ದಾರೆ, ಕಿವಿನ ಜಾಸ್ತಿ ಎಳೆದು ಬಿಟ್ಟವ್ರೆ. ಅದು ಏನಿಲ್ಲ. ನಾವು ಅಂದುಕೊಳ್ಳೋದಂಗೆ. ನಾವೆಲ್ಲರೂ ಅಂದುಕೋಬೇಕಾದೇನ್ ಗೊತ್ತಾ? ನಮ್ಮ ಸೃಷ್ಟಿ ಮಾಡಿದವ್ರು ಯಾರು? ಏಸಪ್ಪ. ಹೆಂಗ್ ಸೃಷ್ಟಿ ಮಾಡಿದ್ರೆ ನೀವು ಕೆಲವರು ಹೇಳಿರ್ತೀರಿ, ದೇವ್ರು ನನಗೆ ಕೇಳಿಬಿಟ್ಟು ಮಾಡಿದ್ರೆ ನಾನು ಐಡಿಯಾ ಕೊಡ್ತಾ ಇದ್ದೆ, ನಾನು ಹಿಂಗೆ ಮಾಡು ಅಂತ. ಆತರ ಹೇಳೋರು ಕೂಡ ಇದ್ದೀರಿ ನೀವು ಅಲ್ಲ. ఇంక రంచి ముక్కెత్తింటే భలే బాగుండు, ముక్కులు రంచి లోపల పోయింది, ముక్కుడైపోయింది. ఇంకెదురు వాళ్ళ అవ్వ ఎవరో నూనె పోసేటప్పుడు ముక్కు ఇడిచేసింది, ముక్కు పొడపొచ్చేసింది. ಈ ರೀತಿ ಕೂಡ ನೀವು ಅಂದುಕೊಳ್ತೀರಾ? ನಮ್ಮ ದೃಷ್ಟಿ ಲೋಕದ ಸೈತನ ನೋಡುವಂತ ದೃಷ್ಟಿಯಲ್ಲಿ ನೋಡಬಾರದು. ಆಮೇಲೆ ದೇವರ ದೃಷ್ಟಿಯಲ್ಲಿ ನಾವು ನಮ್ಮನ್ನು ಸೃಷ್ಟಿ ಮಾಡಿದವರು ಆತನಾಗಿರೋದ್ರಿಂದ ನಾವು ದೇವರ ಕಣ್ಣಿಗೆ ನಾವೆಲ್ಲರೂ ಹೆಂಗ್ ಕಾಣಿಸ್ತಾ ಇದ್ದೀವಿ? ಎಷ್ಟು ಜನ ಕಾಣಿಸ್ತೀರಿ ದೇವ್ರಿಗೆ? ನೀವು ದೇವ್ರಿಗೆ ನೀವು ಹೆಂಗ್ ಕಾಣಿಸ್ತೀರಾ? ಆಮೇನ್. ಸುಂದರವಾಗಿ ಕಾಣಿಸ್ತೀರಾ ಇಲ್ವಾ? ಕಾಣಿಸ್ತೀರಾ ಇಲ್ವಾ? ಪ್ರೈಸ್ ದ ಲಾರ್ಡ್. ನಿಮ್ಮ ತರ ಯಾರೂ ಇಲ್ಲ ಗೊತ್ತಾ? ಹೇಳ್ರಿ, ನನ್ನ ತರ ಯಾರೂ ಇಲ್ಲ. ಆಮೇನ್. ಅಷ್ಟು ಅದ್ಭುತವಾಗಿ ದೇವ್ರ ಸೃಷ್ಟಿ ಮಾಡಿದ. ಆಮೇನ್. ಆ ಸೃಷ್ಟಿಕರ್ತನ ನಾವೇನ್ ಮಾಡಬೇಕು? ಸ್ತೋತ್ರ ಹೇಳಬೇಕು. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಆಮೇನ್. ನನ್ನ ಅಲ್ಲಿಗೆ ನೋಡಿ ಕೆಲ ಹೇಳಿದ್ರು, ಹೊರೆಯಲ್ಲಿ ಬಂದ್ಬಿಟ್ಟಿದೆ ಇವರಿಗೆ. ನಾನು ಕಬ್ಬು ಎತ್ಕೊಂಡು ತಿಂತಾ ಇದ್ದೆ. ಈ ಅಲ್ಲಿರೋರಿಗೆ ಕಬ್ಬು ತಿನ್ನೋದು, ಹಣ್ಣುಗಳು ತಿನ್ನೋದು, ತರಕಾರಿ ತಿನ್ನೋದು ತುಂಬಾ ಈಸಿ. ಚೆನ್ನಾಗಿ ಸೀಳ್ಕೊಂಡು ಚೆನ್ನಾಗಿ ತಿನ್ಬಹುದು. ಆಮೇಲೆ ಬೇರೆಯವ್ರಿಗೆ, ಮುತ್ತುಗಳ ತರ ಇರೋರಿಗೆ ಕಷ್ಟಪಟ್ಟು ತಿನ್ಬೇಕು, ಆ ಕಡೆ ಈ ಕಡೆ ಒದ್ದಾಡ್ಕೊಂಡು ತಿನ್ಬೇಕು. ಮೋಸ್ಟ್ಲಿ ನಿಮ್ಗೆಲ್ಲ ಅದು ಅವಕಾಶ ಇದೆಯಲ್ಲ ಗೊತ್ತೆ. ನನಗೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿ 2 ಗಲ್ಲುಗಳು ಹಾಕಿರೋದಂದ್ರೆ ಯಾವ ಕಡೆ ಇಟ್ಕೊಂಡ್ರು ಮಿಷನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇನ್, ಆಮೇನ್. ಇದನ್ನ ಕಿತ್ತಾಕ್ಬಿಟ್ಟು ಮುಂದೆ ಹಾಕೊಂಡ್ರೆ ಹೆಂಗಿರ್ತೀನಿ? ಮುಂದಕ್ಕೆ ಬೇಡ. ಏನು ಒರಿಜಿನಲ್ ಇರ್ತಿದೋ ಅದೇ ಇರ್ಲಿ. ಆಮೇನ್. ನನ್ನ ಪ್ಲಾನ್ ಕರೆಕ್ಟಾ? ದೇವ್ರ ಪ್ಲಾನ್ ಕರೆಕ್ಟಾ? ನೀವೆಲ್ಲ ಹೇಳ್ಬೋದು, ಪಾಸ್ಟರ್ಗೆ ಅಲ್ಲೂ ಸರಿ ಇಲ್ಲ, ನಾನು ಬೇರೆ ಚರ್ಚ್ಗೆ ಹೋಗ್ತೀನಿ ಅಂತ. ಅದು ನಿಮ್ ಇಷ್ಟ. ಹಲ್ಲೆಲೂಯಾ. ಏನ್ ಸರಿ ಇಲ್ಲ? ಅಲ್ಲೂ ಕೊರೆ ಅಲ್ಲಿದೆ, ನಾನು ಈ ಚರ್ಚ್ಗೆ ಹೋಗಲ್ಲ, ಅವ್ರ ಅಲ್ಲಿಗೆ ಬಲ ಚೆನ್ನಾಗಿದ್ದಾವ, ಅಲ್ಲೂ ಹೋಗ್ತೀನಿ, ಅದು ನಿಮ್ ಇಷ್ಟ. ಆಮೇನ್. ಅಲ್ಲಿಗೆ ನನ್ನ ಆಟರ ಕೇಳಿ ದೇವ್ರು ಮಾಡಿದ್ದಾರೆ. ಯಾರು ಮಾಡಿರೋದು? ದೇವ್ರು ಮಾಡಿದ್ರೆ ಹೆಂಗಿರ್ತದೆ? ಲೋಪ ಇರುತ್ತಾ? ಲೋಪ ಇಲ್ಲ, ಅದು ಪರ್ಫೆಕ್ಟ್ ಆಗಿರ್ತದೆ. ಆಮೇನ್. ಯಾವ ಉದ್ದೇಶಕ್ಕೋಸ್ಕರ ನನ್ನ ಈ ರೀತಿ ಸೃಷ್ಟಿ ಮಾಡಿದ್ರೆ ಆ ರೀತಿಗೆ ಇದ್ದೀನಿ, ಅದಕ್ಕಾಗಿ ದೇವ್ರ ಸ್ತೋತ್ರ. ನಾನು ಮನುಷ್ಯರಿಗೋಸ್ಕರ ಬಾಳಲು ಬಿದ್ದು ಅಯ್ಯೋ ಅಮ್ಮ ಅಂತ ಹೇಳೋ ಅವಶ್ಯಕತೆ ಏನಿಲ್ಲ. ನನಗೆ ನಮ್ಮ ಅಪ್ಪನಿಗಿರೋ ಸಂಬಂಧ ಇಷ್ಟೇ. ನನ್ನ ಸೃಷ್ಟಿ ಮಾಡಿದ್ದಾನೆ. ಹೆಂಗ್ ಸೃಷ್ಟಿ ಮಾಡಿದ್ದಾನೆ? ಹೆಂಗ್ ಸೃಷ್ಟಿ ಮಾಡಿದ್ದಾನೆ? ನಾವು ಬೇರೆಯವ್ರ ಬಗ್ಗೆ ಹೆಂಗಿದೆ ಅಂತ ಕೇಳಿದಾಗ ಬೆಳ್ಳಗಿದೆಯೋ ಕಪ್ಪಿಗಿದೆಯೋ ಅಂತ ಹೇಳ್ಬಹುದು. ಬಟ್ ನಿನ್ ಬಗ್ಗೆ ಕಾಗೆ ಮರಿ ಏನಾಗಿರ್ತದೆ? ನನ್ನ ದೇವ್ರ ನಾನು ಮುದ್ದು. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಚ್ಚರಿಕೆ, ದೇವರೇ ನನ್ನ ಸುಂದರವಾಗಿ ಸೃಷ್ಟಿ ಮಾಡಿದ್ಯಾ. ಆಮೆನ್. ನೋಡೋ ಕಣ್ಣುಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಅಷ್ಟೇ. ಇಲ್ಲಿ ನೋಡೋ ಕಣ್ಣುಗಳಿಗಿಂತ ಒಳಗಡೆ ಗುಣ ಇಂಪಾರ್ಟೆಂಟ್. ಆಮೆನ್. ವಿಷಯ ಗೊತ್ತಾ? ಹೇಳ್ತೀನಿ ಕಪ್ಪ. ಅಸ್ಥಿ ಪಂಜರಗಳು ಹಾಕು ಅದರಲ್ಲಿ. ಅಸ್ಥಿ ಕನ್ನಡದಲ್ಲಿ ನಾನು ಕನ್ನಡದಲ್ಲಿ ಅದಕ್ಕೆ ಹೇಳ್ತೀನಿ. ಅಸ್ಥಿ ಪಂಜರಗಳು ನಮ್ಮೆಲ್ಲರನ್ನು ಸ್ಕ್ಯಾನ್ ಮಾಡಿದ್ರೆ
ಅಸ್ಥಿ ಪಂಜರದಲ್ಲಿ ಯಾರ ಅಸ್ಥಿ ಪಂಜರ ಚೆನ್ನಾಗಿ ಕಾಣಿಸುತ್ತೆ? ಕರೆಕ್ಟ್ ಆಗಿ ಬೆಳ್ಳಗಿರೋರ್ದು ಹಂಗೆ, ತಪ್ಪಗಿರೋರು ಹಂಗೆ, ಕಪ್ಪಗಿರೋರು. ಈಗ ನಿಮ್ಮೆಲ್ಲ ಫೋಟೋ ಹಿಡಿದು ಈ ಟಿವಿಲಿ ಹಾಕ್ತೀನಿ, ಒಂದೊಂದೇ ಮಕ, ಮೂತಿ, ಚರ್ಮ, ಮಾಂಸ ಎಲ್ಲ ಕಿತ್ತು ಬಿಡ್ತೀವಿ, ಬರೀ ಮುಳಿಗಳ ಮೇಲೆ ಇರ್ತೀವಿ. ಅದ್ರಲ್ಲಿ ನಿಮ್ದು ಯಾವ್ದನ್ನು ಕಂಡುಹಿಡಿತೀರಾ? ಯಾಕೆ? ಈ ಮಾಂಸ ಕಲರ್ ಬಂದಾಗ ಮಾತ್ರ ಡಿಮ್ಯಾಂಡ್. ಒರಿಜಿನಲ್ ಏನಂದ್ರೆ ಆತ್ಮ ಇಂಪಾರ್ಟೆಂಟ್. ಆಮೇನ್, ಆಮೇನ್, ಹಲ್ಲೆಲೂಯಾ. ಬಣ್ಣ ಚಂದಗಿದ್ದಾರೆ, ಅಂದವಾಗಿದ್ದಾರೆ, ಇದನ್ನ ನೋಡಿ ಪರಲೋಕಕ್ಕೆ ಹೋಗಲ್ಲ. ನಿನ್ನ ಆತ್ಮ ರಕ್ಷಿಸಲ್ಪಟ್ಟಿದ್ರೆ ಮಾತ್ರ ಪರಲೋಕಕ್ಕೆ ಹೋಗಲು ಸಾಧ್ಯ. ಹಲ್ಲೆಲೂಯಾ. ನಿನ್ನನ್ನ ನನ್ನನ್ನ ಅಂದವಾಗಿ ಸೃಷ್ಟಿ ಮಾಡಿದವರು ಯಾರು? ಯಾರಪ್ಪ? ಏಸಪ್ಪ. ನಿಮ್ಮ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ಏಸಪ್ಪ, ನಿಮ್ಮ ನಾಮದಲ್ಲಿ ಅದ್ಭುತವು, ದೇವಗಳೋಡುತ್ತೆ, ಪಾಪಗಳು ಹಾರಿ ಹೋಗುತ್ತೆ, ನೋಡುತ್ತೆ, ರೋಗ ನೀಡುತ್ತೆ, ಪಾಪಗಳು ನಿನ್ನ ಪುನಃ ಕುಂದಿ ಹೋಗಲಿಲ್ಲ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನಃಸ್ಥಾನ ಶಕ್ತಿ ಬದಲಾಗಲಿಲ್ಲ. ಏಸಪ್ಪ, ನಿಮ್ಮ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇಲ್ಲಿ ಯೆಶಾಯನ ಗ್ರಂಥ ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಇನ್ನೊಂದ್ಸತಿ ಓದೋದನ್ನ. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದೆ, ನೀನು ನನಗೆ ತಂದೆಯಾಗಿದ್ದೆ. ಯಾರಾಗಿದ್ದಾರೆ? ಎಷ್ಟು ಜನ ಹೇಳ್ತೀರ ನೀನು ನನಗೆ ತಂದೆ? ಆಮೇನ್, ಆಮೇನ್, ಹಲ್ಲೆಲೂಯಾ. ಈ ಲೋಕದಲ್ಲಿ ಆಸ್ತಿ ಕೊಟ್ರೆ ನಮ್ಮಪ್ಪ, ಆಸ್ತಿ ಕೊಟ್ಟಿಲ್ಲ ಅಂದ್ರೆ ನಮ್ಮಪ್ಪ ಅಂತಲ್ಲ. ಹಲ್ಲೆಲೂಯಾ. ನಮ್ಮಪ್ಪ ಪರಲೋಕದ ಅಪ್ಪ. ಆತ ನಮಗೆ ಪೋಷಣೆ ಮಾಡುವಂತನಾಗಿದ್ದಾನೆ. ನನ್ನ ಸಹಾಯಕನ ಆತನೇ ಆಗಿದ್ದಾನೆ. ಆಮೇನ್. ನೆನ್ನೆ ನಾವು ಮೀಟಿಂಗ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ರಜಪೂತರು ಹತ್ರ ಗೊತ್ತಲ್ಲ, ರಾಜರ ವಂಶಸ್ಥರು. ಆತರ ಯೇಸು ಸ್ವಾಮಿ ನಂಬ್ಕೊಂಡು ಕೆಂಪಗಿದ್ದಾರೆ ಅವ್ರ ಗಂಡಂತಿ ಇಬ್ರು. ಆದ್ರೆ ಯೇಸು ಸ್ವಾಮಿ ನಂಬ್ಕೊಂಡ್ಮೇಲೆ ತುಂಬಾ ಹಿಂಸೆ ಅವ್ರಿಗೆ, ಪಾಪ ಅದು ಸರಿಯಾಗಿ ಕಿವಿ ಕೇಳಿಸ್ತಾ ಇಲ್ಲ, ತುಂಬಾ ಕಷ್ಟ. ಯೇಸು ಸ್ವಾಮಿ ನಂಬ್ಕೊಂಡ್ಬಿಟ್ರು, ಕೋಟ್ಯಾಂತರ ರೂಪಾಯಿ ಆಸ್ತಿ. ಆದ್ರೆ ಅವ್ರ ಮನೆಗೆ ಸೇರಿಸಿದ್ರೆ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಹೊರಗಡೆ ಹಾಕಿದ್ರಿಂದ ಅವರಿಗೆ ಎಲ್ಲದಕ್ಕೂ ಕಷ್ಟ. ಹೇಗೋ ಅದು ಮೀಟಿಂಗ್ ಬಂದ್ಬಿಟ್ಟಿದ್ದಾರೆ. ಅವರ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ನನ್ನ ಪಕ್ಕದಲ್ಲಿ ಆ ಅಮ್ಮ ಮತ್ತೆ ಅವ್ರ ಗಂಡ ಕೂತ್ಕೊಂಡಿದ್ದಾರೆ. ನನಗೆ ದೇವರು ಹೇಳಿದ್ರು, ಒಂದು ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನನಗೆ ದೇವರು ಹೇಳಿದ್ದೇನೆಂದ್ರೆ, ಇವರಿಗೆ ಕಾಣಿಕೆ ಕೊಡು ಅಂತ ಹೇಳಿದ್ರು. ಆಮೇಲೆ ನಿನ್ನೆ ನಡೆದಂತ ಘಟನೆ. ನಿನ್ನೆ ಸರಿ, ನಾನೇನ್ ಮಾಡಿದೆ, ಆಯ್ತು ಅಂತ ಎತ್ತಿಕೊಂಡೆ. ನಾ ಎತ್ತಿಕೊಂಡು ಇನ್ನೂ ಕೊಟ್ಟಿಲ್ಲ. ಆದ್ರೆ ಅನೌನ್ಸ್ಮೆಂಟ್ ಸೆಕೆಂಡ್ಗಳಲ್ಲಿ ಹೇಳ್ತಿದ್ದಾರೆ ಏನಂತೇಳಿ, ನಿಮಗೆ ಇಷ್ಟು ದಿವಸ 5 ದಿವಸ ಊಟ ಮಾಡಿದ್ರಲ್ಲ, 5 ದಿವಸಕ್ಕೆ 500 ರೂಪಾಯಿ ಆಗುತ್ತೆ, ನೀವು ಯಾರು ಕೊಡೋರಿದ್ರೆ ಆ ಬಾಕ್ಸ್ ಅಲ್ಲಿ ಹಾಕ್ರಿ ಅಂತೇಳಿ. ಈ ಗಂಡ ಹೆಂಡತಿ ಮಕ ನೋಡ್ಕೊಳ್ತಾರೆ. ನಮ್ಮ ಹತ್ರ ಅವ್ರ ಹತ್ರ ಏನಿಲ್ಲ, ಅವ್ರು ಹೇಳಿಲ್ಲ. ಅವ್ರ ಮಕ ನೋಡ್ಕೊಂಡ್ರೆ ಗೊತ್ತಾಗ್ತಾ ಇದೆ. ಪಕ್ಕದಲ್ಲಿ ನನಗಿಂತ ಆಲ್ರೆಡಿ ದೇವ್ರು ಹೇಳಿದ್ದ ನೀವು ಕೊಡು ಅಂತ. ಅವ್ರ ಮಕ ನೋಡ್ಕೊಳ್ಳೋದಕ್ಕಿಂತ ಮುಂಚೆ, ಅನೌನ್ಸ್ಮೆಂಟ್ ಮಾಡಕ್ ಮುಂಚೆ ದೇವ್ರು ಹೇಳಿದ್ದೇನು, ನನಗ್ ಕೊಡು ಅಂತ ಹೇಳಿ. ಆಮೇನ್. ನಾನ್ ಜೋಬಲ್ಲಿ ಇಟ್ಕೊಂಡಿದ್ದು ಕೊಟ್ಟಿಲ್ಲ. ಅವ್ರು ಅನೌನ್ಸ್ಮೆಂಟ್ ಮಾಡಿಬಿಟ್ರು. ಅನೌನ್ಸ್ಮೆಂಟ್ ಮಾಡಿದ ತಕ್ಷಣನೇ ಇವರಿಬ್ರು ಮಕ ನೋಡ್ಕೊಂಡು ಕೈಗಿಳಿಸ್ಕೊಳ್ತಾರೆ, ಏನ್ ಮಾಡೋದು ಅಂತೇಳಿ. ಆದ್ರೆ ಅವರು ಆ ಕಡೆ ತಿಳ್ಕೊಳ್ಳುವಾಗ ಅದನ್ನ ಕೊಟ್ಟೆ ಅವರಿಗೆ. ಆಮೇಲೆ ಅದನ್ನ ಅದ್ರಲ್ಲಿ 1 ರೂಪಾಯಿ ಎತ್ಕೊಂಡಿಲ್ಲ ಅವರು. ಅವ್ರೇನ್ ಮಾಡಿದ್ರು, ಅದನ್ನ ಎತ್ಕೊಂಡಾಗ ಹಂಗೆ ಕಾಣಿಕೆಯನ್ನ ಹಾಕಿದ್ರು. ಈಗ ಅವ್ರಿಗೊಂದು ತೃಪ್ತಿ, ನನ್ನ ಸಹಾಯಕನ ಯಾರು, ಅಲ್ಲಿಂದ ಸಹಾಯ ಎಲ್ಲಿಂದ ಬರುತ್ತೆ. ಅವ್ರು ಕೂಲಿ ಮಾಡಿದ್ರ, ಕಷ್ಟಪಟ್ರ, ಸೆಕೆಂಡ್ಗಳಲ್ಲಿ ನಾನು ಪಕ್ಕದಲ್ಲೇ ಇದ್ದೀನಿ, ನನಗೆ ಹೇಳಿದ್ರು ಕೊಟ್ಬಿಡಪ್ಪ ಅಂದ್ರು. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಮಗೆ ಬೇಕಲ್ಲ ತಿರ್ಗ, ನಾವು ಕಟ್ಟಬೇಕಲ್ಲ. ನನ್ನ ಅಕೌಂಟಿಗೆ ಅಲಹಾದ್ ಅಂತೇಳಿ ಒಬ್ಬ ಪಾಸ್ಟರ್ ಸೇವೆ ಮಾಡ್ತಿದ್ದಾರೆ, ಒರಿಸ್ಸಿ ಕಡೆಯವರು. ತುಂಬಾ ಒಂದು 20 ವರ್ಷ ಆಗಿದೆ.
20 ವರ್ಷ ಇದ್ದಂತಹ ಹಿಂದ್ಗಡೆ ಇದ್ದಂತಹ ಒಂದು ಫ್ರೆಂಡ್ಶಿಪ್ ಆ ಪಾಸ್ಟ್ರು ಇದಕ್ಕಿಂತ ಹಾಗೆ ಫಸ್ಟ್ ಟೈಮ್ ನಮ್ಗೆ ಚಿಕ್ಕದಾದ ಕಾಣಿಕೆ ಕಳಿಸ್ತೀನಿ ಅಂತ 3,000 ನನ್ನ ಅಕೌಂಟ್ ಕಳಿಸ್ತೀನಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತಾರೆ ಸತ್ಯ. ಅವ್ರಿರೋದು ಎಲ್ಲೋ, ಅವ್ರ ಮಕ ನೋಡಿ ತುಂಬಾ ದಿವಸ ಆಗಿದೆ, 20 ವರ್ಷ ಮೇಲೆ ಆಗಿದೆ. ಯಾರು ನನಗೆ ಏನಂತ ಹೇಳಿದ್ರು ದೇವರು? ಅವ್ರಿಗೆ ನಾನೇನ್ ಮಾಡಿದೆ? ಕೊಟ್ಟೆ. ನನಗೇನ್ ಬೇಕು ಅಂತ ಯಾರಿಗೆ ಹೇಳಿದ್ರು? ಒರಿಸ್ಸದಲ್ಲಿರುವಂತವ್ರು ಅವ್ರಿಗೆ ಹೇಳಿದ್ರು. ಅವ್ರೇನ್ ಮಾಡಿದ್ರು? ಸೆಕೆಂಡಿಗೆ ಅವ್ರು ಕಳಿಸ್ಬಿಟ್ರು. ಆಮೆನ್. ಪರಲೋಕದಿಂದ ಏನ್ ದುಡ್ಡು ಬರಲ್ಲ, ದೇವರ ಆತ್ಮದಲ್ಲಿದ್ದಾಗ ನಮಗೆ ಏನು ಬೇಕೋ ದೇವರು ಕೊಡುವಂತನಾಗಿದೆ. ಆಮೆನ್. ಹಲ್ಲೆಲೂಯಾ. ನನ್ನ ತಂದೆ ಗೊತ್ತಾಗ್ತಾ ಇತ್ತ, ಮಾಸ್ತಿಲ್ ನಮ್ಮ ಅಪ್ಪದಿದ್ರೆ ಗೊತ್ತಾಗ್ತಾ ಇತ್ತ? ನಾನು ಕೇಳಿದ್ರೆ ಮಾತ್ರ ಗೊತ್ತು, ಕೇಳಿಲ್ಲ ಅಂದ್ರೂ ಗೊತ್ತಿರೋದು ಯಾರಿಗೆ? ಯೇಸಪ್ಪನಿಗೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ತಂದೆಗೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಚಿಂತಾಭಾರನ ಯಾರ ಮೇಲೆ ಹಾಕ್ಬೇಕು? ತಂದೆ ಅದ ದೇವರ ಮೇಲೆ ಹಾಕುವಾಗ ಅದನ್ನು ನೋಡಿಕೊಳ್ಳುವಂತನಾಗಿದ್ದಾನೆ. ಮುಂದೆ ಹೋದ್ರೆ ಅದನ್ನ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಯೆಹೋವನೇ, ಅತಿ ರೋಷಗೊಳ್ಳದಿರು, ನಮ್ಮ ಅಧರ್ಮವನ್ನು ಕಡೆಯವರೆಗೂ ಜ್ಞಾಪಕದಲ್ಲಿಡಬೇಡ. ಆಮೆನ್. ಓಕೆ, ಗಮನಿಸ್ರಿ. ಮೊದಲೇ ಕೊರಿಂಥಿ 8ನೇ 5, 6, 7ನೇ ವಾಕ್ಯದವರೆಗೂ ನಮಗೆಲ್ಲರಿಗೂ ತಂದೆ ದೇವರಾಗಿದ್ದಾನೆ. ಆಮೆನ್. ಆಮೆನ್. ಓಕೆ. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು. ಅನೇಕರಲ್ಲಿ ದೇವರಿಗಿದ್ದಾರೆ ಅಂತ ಗೊತ್ತು, ಪೂಜೆ ಮಾಡೋದು ಗೊತ್ತು. ನಿಜವೇ? ನಿಜ ತಾನೆ? ನಿಜ. ಆಕಾಶದಲ್ಲಾಗಲಿ ಭೂಮಿಯ ಮೇಲಾಗಲಿ ದೇವರ ನೆನೆಸಿಕೊಳ್ಳುವವರಿದ್ದಾರೆ. ನಮಗಾದರೂ ಒಬ್ಬನೇ ದೇವರಾಗಿದ್ದಾನೆ. ಚಪ್ಪರ ದೇವರ ಮಹಿಮೆಗಾಗಿ ಎಷ್ಟಾಗಿದ್ದಾರೆ? ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಒಬ್ಬನೇ ದೇವರಾಗಿದ್ದಾರೆ. ಜನಗಳೇ, ನಮಗಾದರೂ ಒಬ್ಬರೇ ದೇವರಾಗಿದ್ದಾರೆ. ಆಮೇಲೆ ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ. ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತ ಉಂಟಾಯಿತು. ನಾವು ಆತನ ಮುಖಾಂತರ ಉಂಟಾದೆವು. ಯಾರಿಗಾಗಿ ನಾವು ಉಂಟಾಗಿದ್ದು? ಯಾರಿಗಾಗಿ? ಆಮೆನ್. ಯಾರಿಗಾಗಿ? ಹಲ್ಲೆಲೂಯಾ. ಯೇಸಪ್ಪನಿಗಾಗಿ ನಾವು ಹುಟ್ಟಿದ್ದು, ಆತನಿಗಾಗಿ ಜೀವಿಸುವಂತದ್ದು. ಆದ್ರೆ ಚರ್ಚಿಗೆ ಬಂದಾಗ ಮಾತ್ರ ನಾವು ಯೇಸು ಮಕ್ಕಳು ಅಂತ ತಿಳ್ಕೊಂತೀವಿ. ಹೊರಗಡೆ ಹೋದ್ರೆ ಆ ರೀತಿಯ ಗುಣ ಕಾಣಿಸ್ತಾ ಇಲ್ಲ, ಆ ತರ ಜೀವಿತ ಇಲ್ಲ. ಅನೇಕ ಜನ ಬಂದಿರೋದು ಕಾಯಿಲೆ ಬಿಡುಗಡೆ ಆಗೋದಕ್ಕೋಸ್ಕರ, ಸಾಲ ಬಿಡುಗಡೆ ಆಗೋದಕ್ಕೋಸ್ಕರ, ದೆವ್ವಗಳು ಬಿಡುಗಡೆ ಆಗೋದಕ್ಕೋಸ್ಕರ ಅಂತಾನೆ ಚಾಗಿ ಬರ್ತಾ ಇದ್ದಾರೆ. ನಿಮ್ಮ ಮನ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ನನಗೆ ದೇವರು ಬೇಕು ಅಂತ. ಯಾರು ಬೇಕು? ದೇವರು ಬೇಕು ಅಂತೇಳಿ ಕಾಯಿಲೆ ಹೋಗ್ತದೆ. ಓಕೆ. ಸಾಲ ತೀರ್ತದೆ. ಓಕೆ. ಇದೆಲ್ಲ ಟೆಂಪರವರಿ. ನಮಗೆ ನಿಜವಾಗ್ಲೂ ಬೇಕಾಗಿರೋದು ನಿತ್ಯ ನಿರಂತರವಾಗಿ ಜೀವಿಸುವಂತ ದೇವರು ಬೇಕಾಗಿದ್ದಾರೆ. ನಾವು ಹುಡುಕಬೇಕಾಗಿರೋದು ಸಭೆಯಲ್ಲಿ ಸತ್ಯದಲ್ಲಿ ಯಾವುದಂದ್ರೆ ಯೇಸು ಕ್ರಿಸ್ತನನ್ನ, ತಂದೆಯ ದೇವರನ್ನ ನಾವು ಹುಡುಕಬೇಕಾಗಿದೆ. ಆಮೆನ್. ಆಮೆನ್. ಅವರೊಬ್ಬರಿದ್ರೆ ಇನ್ನೆಲ್ಲ ಇದ್ದ ಹಾಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಕಡೆ ನಮ್ಮ ದೇವರು ನಮ್ಮ ಕಡೆ ಇದ್ರೆ, ಆಮೇಲೆ ತನ್ನ ಒಬ್ಬನೇ ಮಗನಂತ ಯೇಸು ಕ್ರಿಸ್ತನನ್ನ ಯೋಹನ ಬರೆಸುವಂತೆ 8:32 ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆಯಾಗುವುದು. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಮತ್ತು ಸತ್ಯವು ನಿಮ್ಮನ್ನೇ ಬಿಡುಗಡೆ ಮಾಡುವುದು. ಸತ್ಯ ನಿಮ್ಮನ್ನೇ ಬಿಡುಗಡೆ ಮಾಡುತ್ತೆ. ಆ ಸತ್ಯ ಅಂದ್ರೆ ತಂದೆಯಾದ ದೇವರು ನಮ್ಮ ತಂದೆಯಾಗಿದ್ದಾನೆ.
ಯೇಸು ಕ್ರಿಸ್ತನು ನಮ್ಮ ದೇವರಾಗಿದ್ದಾನೆ. ಆಮೇನ್. ಅವರನ್ನು ಹುಡುಕಬೇಕು, ಆ ಸತ್ಯವನ್ನು ಹುಡುಕಬೇಕು, ಆ ಸತ್ಯದಲ್ಲಿ ನಿಂತ್ಕೋಬೇಕು. ಆಮೇನ್. ಆ ಸತ್ಯವನ್ನು ಹುಡುಕುವಾಗ ಆ ಸತ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಮುಂದೆ ನಾವು ಆತನ ಮುಖಾಂತರ ಉಂಟಾದೆವು, ಆದರೆ ಈ ಜ್ಞಾನವು ಎಲ್ಲರಲ್ಲಿಯೂ ಇಲ್ಲ. ಎಲ್ಲರಲ್ಲೂ ಇಲ್ಲ ಈ ಜ್ಞಾನ, ಲೋಕದಲ್ಲೂ ಇಲ್ಲ, ಸಭೆಯಲ್ಲೂ ಅನೇಕ ಜನರಿಗಿಲ್ಲ. ದೇವರನ್ನು ಹುಡುಕುವಂತ ಜ್ಞಾನ ಇಲ್ಲ, ದೇವರೇ ಸಾಕನ್ನೋ ಭಾವನೆ ಇಲ್ಲ. ಈ ಲೋಕ ಅನೇಕ ಜನ ದೇವಸ್ಥಾನಗಳಿಗೆ, ಮಸೀದಿಗೆ, ಚರ್ಚ್ಗಳಿಗೆ ಹೋಗೋದೇನೆಂದ್ರೆ ನನಗೇನಾದ್ರೂ ಸಿಗುತ್ತಾ, ನಾನೇನು ಶ್ರೀಮಂತನಾಗ್ಬಿಡ್ತೀನ, ನಾನೇನು ದೊಡ್ಡ ವ್ಯಕ್ತಿ ಆಗ್ಬಿಡ್ತೀನ, ಈ ರೀತಿಯಾಗಿ ನಶಿಸಿ ಹೋಗುವಂತ ವಿಚಾರದಲ್ಲಿ ನಮ್ಮ ಸಮಯಗಳನ್ನ, ಕೋರಿಕೆಗಳನ್ನ ಇಟ್ಕೊಳ್ತಾ ಇದ್ದೇವೆ. ಅವೆಲ್ಲವೂ ಅವಶ್ಯಕತೆ ಇದೆ ಅಂತೇಳಿ ಪರಲೋಕದ ತಂದೆಗೆ ಗೊತ್ತು. ಆಮೇಲೆ ನಮಗೇನು ಬೇಕು ಅಂತೇಳಿ ನಮ್ಮ ತಂದೆಯಾದ ದೇವರಿಗೆ ಗೊತ್ತು. ಅದಾದ್ರೆ ನಾವು ಹುಡುಕ್ಬೇಕಾದ್ರೆ, ಕೇಳಬೇಕಾದ್ರೆ ಆ ಪರಲೋಕದಿಂದ ಆ ನಿತ್ಯ ಜೀವ, ಆ ಒಂದು ಸ್ನೇಹ, ಆ ಒಂದು ಫೆಲೋಶಿಪ್, ದೇವರ ಜೊತೆ ಫೆಲೋಶಿಪ್ ಅನ್ನ, ಐಕ್ಯತೆಯನ್ನು ನಾವು ಕೇಳಬೇಕು. ಆ ಸಮ್ಮುಖದಲ್ಲಿ ಸಮಯವನ್ನು ಕಳೆಯಬೇಕು, ಪ್ರಾರ್ಥಿಸಬೇಕು, ಸ್ತೋತ್ರಿಸಬೇಕು, ವಾಕ್ಯ ಓದಬೇಕು. ಆ ಸಮೂಹದಲ್ಲಿ ನಾವು ಸಮಯವನ್ನು ಕಳೆಯಬೇಕು. ಆಮೇನ್, ಆಮೇನ್, ಆಮೇನ್. ತಾತ್ಕಾಲಿಕವಾದಂತ ವಿಚಾರಗಳಿಗೆ ನಾವು ಕೇಳಿಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತಾಯ ಸುವಾರ್ತೆ 6:9 ಓದ್ರಿ, ಅಲ್ಲಿ ನೋಡ್ರಿ. ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು. ಯಾವ ತರ? ಹೀಗೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮ್ಮ ತಂದೆಯೇ, ನಿಮ್ಮ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಏನಂತೆ? ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಸಾಕು ನೋಡ್ರಿ, ಆ 8ನೇ ವಾಕ್ಯ ಹೇಳುತ್ತೆ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳೋಕ್ಕಿಂತ ಮುಂಚೆಯೇ ನಿಮಗೆ ಏನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಯಾರು ಗೊತ್ತಿದೆ? ಏಸಪ್ಪನಿಗೆ ಗೊತ್ತಿದೆ, ತಂದೆಯಾದ ದೇವರಿಗೆ ಗೊತ್ತಿದೆ. ನಮಗೆ ಊಟ ಬೇಕಾ ಬೇಡವಾ, ನಮ್ಗೆ ಬಟ್ಟೆ ಬೇಕಾ ಬೇಡವಾ, ನಮಗಿಂತ ಹೆಚ್ಚಾಗಿ ಯೋಚನೆ ಮಾಡೋರು ಯಾರು? ಯೋಜನೆ ಮಾಡಿಟ್ಟವರು ಯಾರು? ಏಸಪ್ಪನಾಗಿದ್ದಾನೆ. ಆಮೇನ್, ಆಮೇನ್. ನಮ್ಮ ಜೊತೆಲಿ ಯಾರು ಇರಲಿ ಇಲ್ದಿರ ಹೋಗ್ಲಿ, ಯಾರು ಮಾತಾಡದಿರಲಿ, ನಮ್ಮನ್ನ ಪೋಷಣೆ ಮಾಡಲು ಆತನೇ ಆಗಿದ್ದಾನೆ. ಆಮೇನ್, ಆಮೇನ್. ನಮಗೆ ಬೇಕಾಗಿರೋದು ಆತನಿಗೆ ಗೊತ್ತಾಗಿರೋದ್ರಿಂದ ನನಗೆ ಬಟ್ಟೆ ಕೊಡು, ಫೀಸ್ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳೋ ಅವಶ್ಯಕತೆ ಇಲ್ಲ. ಮೊದಲು ನಾವು ದೇವರನ್ನ ಹುಡುಕಬೇಕು. ಆತನ ರಾಜ್ಯವನ್ನು ಹುಡುಕುವಾಗ ಅದೆಲ್ಲವೂ ಕೊಡಲ್ಪಡುತ್ತದೆ. ಆಮೇನ್, ಆಮೇನ್. ಯಾರನ್ನು ಹುಡುಕಿದಾಗ? ದೇವರನ್ನ ಹುಡುಕಿದಾಗ, ತಂದೆಯಾದ ಯೇಸು ಕ್ರಿಸ್ತನನ್ನು ಹುಡುಕುವಾಗ ಅದೆಲ್ಲವೂ ಕೊಡಲ್ಪಡುತ್ತದೆ. ನಾವು ಪ್ರೇಯರ್ ಮಾಡುವಾಗ ಲಿಸ್ಟ್ ಜಾಸ್ತಿ ಎತ್ಕೊಳ್ತೀವಿ. ಪ್ರೇಯರ್ ಮಾಡುವಾಗ ಏನ್ ಕೇಳೋದು? ಏನ್ ಕೇಳ್ತೀವಿ? ಜೋರಾಗಿಲ್ಲ. ನೀವೇನ್ ಕೇಳಿದ್ರಿ ರಾತ್ರಿ ಪ್ರೇಯರ್ ಅಲ್ಲಿ? ನೀವ್ ಯಾರು ಪ್ರೇಯರ್ ಮಾಡಿಲ್ವಾ? ಎಷ್ಟು ಜನ ಪ್ರೇಯರ್ ಮಾಡಿದ್ರಿ ರಾತ್ರಿ? ಸರಿ, ಬೆಳಿಗ್ಗೆ ಈ ಚರ್ಚೆಯಲ್ಲಿ ಆರಾಧನೆಗೆ ಬಂದಾಗ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರಿ? ಏನಂತ ಪ್ರೇಯರ್ ಮಾಡಿದ್ರಿ ಹೇಳ್ರಿ? ಪಾಪಗಳನ್ನು ಕ್ಷಮಿಸಬೇಕು, ಸಾಲಗಳು ಬಿಡುಗಡೆ ಆಗ್ಬೇಕು, ಆಮೇಲೆ ಮನೆ ಕಟ್ಟಬೇಕು, ಮಕ್ಕಳು ಬೇಕು, ಮಕ್ಕಳಿಗೆ ಬಟ್ಟೆ ಬೇಕು, ಆಮೇಲೆ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಒಡವೆಗಳು ಬೇಕು. ಎಷ್ಟು ಟೈಮ್ ಎಷ್ಟು ನೋಡುತ್ತೆಲ್ಲ ಲೀಸ್ಟ್ ಮಾಡ್ಕೊಂಡು ಹೋದ್ರೆ ಇದೆಲ್ಲ ಯಾರು ಗೊತ್ತಿದೆ ಅಂತ ಬೇಕಂತ. ಆಮೇನ್, ಆಮೇನ್, ಪ್ರೈಸ್ ದಿ ಲಾರ್ಡ್. ಈಗ ನಮ್ಗಿಬ್ಬರು ಮಕ್ಕಳಿದ್ದಾರೆ. ಎಷ್ಟು ಜನ ಗೊತ್ತು? ಎಲ್ರು ಗೊತ್ತು. ವೆರಿ ಗುಡ್. ಜೋಶಿ ಅಭಿಷೇಕ್ ಇಬ್ರು ನಮ್ಮ ಅಪ್ಪನ ನಾಳೆ ಕೊಡ್ತಾನೋ ಇಲ್ವೋ, ಬಟ್ಟೆ ತಗೊಡ್ತಾನೋ ಇಲ್ವೋ, ಫೀಸ್ ಕಟ್ತಾನೋ ಇಲ್ವೋ, ಊಟ ಹಾಕ್ತಾನೋ ಇಲ್ವೋ, ಏನ್ ಮಾಡೋದು ಅಂತ ಫುಲ್ ಟೆನ್ಷನ್ ತಗೊಳ್ತವ್ರ. ಯಾಕೆ? ನನಗೆ ಒಂದು ದಿವಸ ಊಟ ಕೇಳಿ ನಾನು ಹಾಕ್ಬೇಕಾ ಬೇಡವಾ? ಯಾಕೆ? ಅವ್ರು ಕೇಳಿಲ್ವಲ್ಲ. ಜವಾಬ್ದಾರಿನ, ಕರ್ತವ್ಯನ, ಜವಾಬ್ದಾರಿನೂ ಅಲ್ಲ, ಕರ್ತವ್ಯನಲ್ಲ. ಅವ್ರು ನನ್ನ ಮಕ್ಕಳು. ಅವ್ರು ಏನ್ ತಿನ್ನಬೇಕು, ಏನ್ ಓದ್ಕೋಬೇಕಂತ ಪ್ಲಾನ್ ಮಾಡ್ತಿರೋದು ಯಾರು?
ಆಮೆನ್. ಹಲ್ಲೆಲೂಯ. ಅವ್ರು ಹೆಂಗ್ ಜೀವಿಸ್ಬೇಕಂತ ಹೆಚ್ಚಿನ ಆಸೆ ಇಟ್ಕೊಂಡಿರೋದು ಯಾರು? ಯಾವ ಮನೇಲಿ ಬದುಕಬೇಕಂತ ಆಸೆ ಪಡ್ತಾರಿದ್ದು ಯಾರು? ಯಾವ ಗಾಡಿಯಲ್ಲಿ ಓಡಾಡ್ಬೇಕಂತ ಇಷ್ಟಪಡೋರು ಯಾರು? ನಾನೇ ತಾನೆ. ಆಮೆನ್. ಈಗ ನನಗೆ ಭಾರ ಜಾಸ್ತಿನ ಅವ್ರಿಗೆ ಭಾರ ಜಾಸ್ತಿನ? ಯಾರು ಫ್ರೀ ಇವಾಗ? ಹಲ್ಲೆಲೂಯ. ಪ್ಲಾನ್ ಮಾಡಿ ನಡೆಸೋದು ನಮ್ ಕರ್ತವ್ಯ. ನೀವು ಫ್ರೀಡಮ್ ಆಗಿ ನನ್ನಿಷ್ಟ ಪ್ರಕಾರ ನೀವು ನಡ್ಕೋಬೇಕು. ಆಮೆನ್. ಯಾರ ಪ್ರಕಾರ ಅಲ್ವಾ? ಅದೇ ರೀತಿಯಾಗಿ ನಮ್ಮ ಬಗ್ಗೆ ಪ್ಲಾನ್ ಮಾಡಿ ಎಲ್ಲ ಇಟ್ಟವರು ಅವರು. ಆ ಟೈಮ್ ಸರಿಯಾಗಿ ಯಾವ ರೀತಿ ಏನನ್ನ ಹಾಕ್ಬೇಕು, ಯಾರ್ಯಾರು ನಮ್ಮ ಜೀವಿತದಲ್ಲಿ ಇರಬೇಕು, ಯಾರು ಇರಬಾರ್ದು, ಏನ್ ತಿನ್ನಬೇಕು, ಏನ್ ತಿನ್ನಬಾರ್ದು ಅಂತ ಫುಲ್ ಪ್ಲಾನ್ ಮಾಡಿರ್ತಾರೆ ದೇವರು. ಆಮೇನ್, ಆಮೇನ್. ಅದ್ರ ಪ್ರಕಾರ ನಡೀತಾ ಇದೆ. ನಾನು ಮಾಡ್ಬೇಕಾದೇನಂದ್ರೆ ನಿನ್ನಿಷ್ಟ ಪ್ರಕಾರ ನಾನು ನಡ್ಕೋಬೇಕು. ಯಾರಿಷ್ಟ ಪ್ರಕಾರ? ಏಸಪ್ಪನ ಇಷ್ಟ ಪ್ರಕಾರ ನಾನು ನಡ್ಕೊಳ್ಳುವಾಗ ನನಗೆ ಬೇಕಾದೆಲ್ಲವೂ ಬಂದು ಸೇರ್ತದೆ. ನಾನು ಕೇಳಿದ್ರೂ ಬರ್ತದೆ, ಕೇಳಿಲ್ಲ ಅಂದ್ರೂ ಬರ್ತದೆ. ಯಾಕಂದ್ರೆ ಆತ ನನಗೆ ಅಪ್ಪನಾಗಿದ್ದಾನೆ. ಆಮೇಲೆ ನಾನು ಬೇರೆ ಕಡೆ ಬೆಂಗಳೂರು ಕಡೆ ಹೋದಾಗ ನಾನೇನಾದ್ರೂ ಅದು ಇದು ಅಥವಾ ಫಿಶ್ ಕಬಾಬ್ ತಗೋಬೇಕಾದ್ರೆ ತಕ್ಷಣ ಜ್ಞಾಪಕ ಬರೋದು ಯಾರು ಗೊತ್ತಾ? ಮಕ್ಕಳು. ನಾನು ತಿನ್ನಕ್ ಮುಂಚೆನೆ ಕೇಳ್ತೇನೆ, ಜಶನ್ಗೆ ತಗೊಂಬರ್ಲಪ್ಪ, ಅಭಿಷೇಕ್ ತಗೊಂಬರ್ಲ ಅಪ್ಪ, ತಗೊಂಬ ಅಂತಾರೆ, ಅಂದ್ರೆ ಬೇಡ ಅಂತಾರೆ, ನಾನು ತಿಂದ್ಬಿಟ್ಟಿದ್ವಿ ಅಂತಾರೆ. ಆದ್ರೂ ಕೇಳಬೇಕು, ನನ್ನ ಜೊತೆಲಿ ಅವರು ತಿನ್ನಬೇಕು ಅಂತ ಆಸೆ ಪಡೋದು ಯಾರು? ತಂದೆ. ಆಮೇಲೆ ಒಬ್ಬ ಲೋಕದ ತಂದೆ ಪ್ಲಾನ್ ಇರಬೇಕಾದ್ರೆ ಪರಲೋಕದ ತಂದೆ ಎಷ್ಟು ಪ್ಲಾನ್ ಮಾಡಿರ್ಬೋದು? ಆಮೇನ್, ಆಮೇನ್. ಅದಕ್ಕೆ ಇನ್ಮೇಲೆ ಲಿಸ್ಟ್ ಮಾಡ್ಬೇಡ್ರಿ. 1 hour ಅದಕ್ಕಾಗಿ ದೇವರೇ ನಮ್ಮ ಚಿಕ್ಕಮ್ಮನಿಗೆ ಹಿಂಗ್ ಕೊಡು, ನಮ್ಮ ದೊಡ್ಡಮ್ಮನಿಗೆ ಅದು ಕೊಡು, ನಮ್ಮ ಸೀರೆ ಕೊಡು, ಪೇಂಟಿಂಗ್ ಕೊಡು, ಅದು ಕೊಡು, ಇವೆಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ದೇವರೇ ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರುವ ಹಾಗೆ ನನಗೆ ಜ್ಞಾನ ಕೊಡು, ಭಕ್ತಿ ಕೊಡು, ಹುಡುಕ್ರಿ ಅದರಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಮತ್ತೆ ಈ ಪ್ರೇಯರ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅನೇಕ ಜನ ಮಾಡ್ತಾರೆ. ಏನಂತ ಗೊತ್ತಾ? ಸ್ಟ್ರೈಕ್. ಅದನ್ನು ಫಾಸ್ಟಿಂಗ್ ಪ್ರೇಯರ್ ಕೊಡೋದು ಅಂತೀವಲ್ಲ. ಫಾಸ್ಟಿಂಗ್ ಪ್ರೇಯರ್ ತಪ್ಪಿಲ್ಲ. ಆ ಫಾಸ್ಟಿಂಗ್ ಪ್ರೇಯರ್ ಉದ್ದೇಶ ಕರ್ತನ ಜೊತೆ ಸಮಯ ಕಳಿಬೇಕು, ಕರ್ತನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಆತ್ಮಿಕ ಅಭಿವೃದ್ಧಿ ಅದು ನೋಡ್ಬೇಕೆ ಹೊರತು ಇವತ್ತು ನಾನು 3 ದಿವಸ ಊಟ ಮಾಡಿದ್ರೆ ಕೂತ್ಕೊಳ್ತೀನಿ, ಏನಕ್ಕೆ? ಪಕ್ಕದ ಮನೆಗೆ ಬೆಂಕಿ ಬೀಳಬೇಕು ಅಥವಾ ಇವ್ರೇನೋ ಕಾಲು ಮುರಿದೋಗ್ಬೇಕು. ಈ ರೀತಿ ಪ್ರಾರ್ಥನೆ ದೇವ್ರು ಕೇಳಲ್ಲ. ಆಮೇಲೆ ಉಪವಾಸ ಅನ್ನೋದು ದೇವರನ್ನ ಬ್ಲಾಕ್ ಮೇಲ್ ಮಾಡೋದಲ್ಲ. ಉಪವಾಸ ಅನ್ನೋದು ಈ ಲೋಕವನ್ನ ಮರೆತು ದೇವ್ರ ಜೊತೆ ಸಮಯ ಕಳೆಯೋದು. ಏನ್ ಹೇಳ್ರಿ? ಲೋಕವನ್ನ ಮರೆತು ದೇವರ ಜೊತೆ ಸಮಯ ಕಳೆಯುವಂತದ್ದು. ಆಮೇನ್, ಆಮೇನ್. ಅದು ಸಮಯ ಕಳೆಯುವಾಗ ಅದರ ಆನಂದನೇ ಬೇರೆ, ಅದರ ಸಂತೋಷನೇ ಬೇರೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೋದ ವಾರ ತಲೆಗೆ ಎಣ್ಣೆ ಇಟ್ಕೊಂಡು ಪ್ರಾರ್ಥನೆಗೆ ಬರಬೇಕು ಅಂತ ಹೇಳಿದ್ದೆ. ಎಷ್ಟೋ ಜನ ಇಟ್ಕೊಂಡ್ ಬಂದಿದ್ರಿ ಅಲ್ವಾ? ಬಂದಿಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾರು ಸ್ತೋತ್ರವಾಗ್ಲಿ. ಆಮೆನ್. ಇಲ್ಲ, 6ನೇ 9ನೇ ವಾಕ್ಯ ಹೇಳುತ್ತೆ, ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು. ಏನಂತ ಮಾಡಬೇಕು? ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಮ್ಮ ತಂದೆ, ದೇವರು ತಕ್ಷಣ ತಂದೆ. ತಂದೆ ಅಂದ್ರೆ ದೇವರು. ಎಲ್ಲಿದ್ದಾರೆ? ಪರಲೋಕದಲ್ಲಿ. ಏನ್ ಮಾಡ್ತಾರೆ? ನನಗೋಸ್ಕರ ನನ್ನನ್ನು ನೋಡ್ತಾ ಇದ್ದಾರೆ. ನನಗೇನು ಬೇಕು ಆಲ್ರೆಡಿ ಮಾಡಿದ್ದಾರೆ. ಟೈಮ್ ಸರಿಯಾಗಿ ಅದನ್ನ ಕೊಡುವಂತರಾಗಿದ್ದಾರೆ. ಲಾಸ್ಟ್ ಟೈಮ್ ಯಾವಾಗ ಹೋದ ತಿಂಗಳು ಅದಕ್ಕಿಂತ ಮುಂಚಿದ ತಲಕಲ್ಲಿ ಮುನ್ರಾಜ ಹಣ್ಣು ಎದ್ದಿದ್ದೀರಾ? ವೆರಿ ಗುಡ್. ಎದ್ದಿದ್ದಕ್ಕಾಗಿ ದೇವರ ಸ್ತೋತ್ರ. ಅವರು ಒಂದು ಸಾಕ್ಷಿ ಹೇಳಿದ್ರು. ಯಾವಾಗ? ಗಾಡಿ ತಗೊಳ್ಳುವಾಗ. ಗಾಡಿ ತಗೊಳ್ಳುವಾಗ ಏನಂದ್ರು ಅಂದ್ರೆ, ನಾನು ಕೇಳಿದ್ದೆಲ್ಲ ಯೇಸಪ್ಪನ ಕೊಟ್ಟವನೇ, ನಾನು ಫ್ಲೈಟ್ ಕೂಡ ಕೇಳ್ತೀನಿ, ಅದು ನನ್ಗೆ ಇಟ್ಕೊಳ್ಳಿಕ್ ಜಾಗ ಇಲ್ಲ ಅಂತ ಹೇಳಿದ. ಅದ್ ವಿಶ್ವಾಸ ನೋಡ್ರಿ. ಏನಂತೆ? ಓಡ್ಸಕ್ಕಾಗಲ್ಲ ಫ್ಲೈಟ್. ನಾನು ಫ್ಲೈಟ್ ಕೇಳಿದ್ರು ಕೊಡ್ತಾನೆ ನಮ್ಮಪ್ಪ, ಅದು ನನಗೆ ಇಟ್ಕೊಳ್ಳಕ್ಕೆ ಜಾಗ ಇಲ್ಲ ಅಂತ ಆತ್ಮವಿಶ್ವಾಸ. ಹಲ್ಲೆಲೂಯ. ಆ ವಾಕ್ಯ ಕೇಳೋದು ನನಗೂ ಖುಷಿ ಆಯ್ತು. ಅಬ್ಬಾ ನೋಡ್ದ ಅಂತ. ಇದ್ರಲ್ಲಿ ಈ ವಿಶ್ವಾಸ ನಮ್ಮೆಲ್ಲರಿಗೂ ಇರಬೇಕು. ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾನೆ. ಯಾಕೆ ಕೇಳ್ತಾನೆ? ಸರಿ, ನೀವು ಎಷ್ಟು ಜನ ಇದ್ರಿ ಅಲ್ವಾ? ನಮ್ಮ ಸಭೆ ಮಕ್ಕಳು, ವಿಶ್ವಾಸಿಗಳು, ದೇವರ ಮಕ್ಕಳು, ನೀವೆಲ್ಲ ಇಲ್ಲಿದ್ದೀರಿ. ಇಲ್ಲಿ ಎಷ್ಟು ಜನ ಇದ್ದೀರಿ?
ನಮ್ಮ ಜೋಶಿನ ಅಭಿಷೇಕ ಆ ಕಾಂಪೌಂಡಿನ ಆಚೆ ಕಡೆ ಇದ್ದಾರೆ. ಇಲ್ಲಿ ಕೆಲವರು ನೀವು ಅಪ್ಪ ಅಂತೀರಾ, ನಮ್ ಜೋಶಿನ ಅಭಿಷೇಕ ಅಪ್ಪ ಅಂತಾರೆ. ಎಷ್ಟು ಜೋರಾಗಿದ್ರು ನೀವು ನಿಮ್ಮ ವಾಯ್ಸ್ ನನಗೆ ಕೇಳಿಸುತ್ತಾ, ನಮ್ ಜೋಶಿ ವಾಯ್ಸ್ ಕೇಳಿಸುತ್ತಾ ನನಗೆ? ಯಾಕೆ ಯಾಕೆ ನಾನ್ ನಿಮ್ಗೆ ಫಸ್ಟ್ ಕಿವಿ ಕೊಡ್ತೀನ, ಇಲ್ಲ ಓಡೋಗಿ ಏನಪ್ಪ ಅಂತ ಕೇಳ್ತೀನ? ಯಾಕೆ ಯಾಕೆ ಹೇಳ್ರಿ? ಆಮೇನ್. ನಾವೆಲ್ಲರೂ ಯೇಸಪ್ಪನಿಗೆ ಹಂಗೆ ಆಗಿದ್ದೇವೆ. ನಮ್ ಪ್ರಾರ್ಥನೆ ಹಂಗೆ ಇರ್ಬೇಕು. ಲೋಕದಲ್ಲಿ ಎಷ್ಟು ಬಾಂಬುಗಳು ಬೀಳಲಿ, ಎಷ್ಟು ಯುದ್ಧಗಳು ನಡೀಲಿ, ಏನಾದ್ಕೊಳ್ಳಿ, ನೀನೇ ಅಪ್ಪ ಅಂತ ಕರಿ, ನಿಮ್ಗೆ ಸಹಾಯ ಬರ್ತಾ ಇರ್ತದೆ. ಏನಪ್ಪಾ ಅಂತ ಕೇಳ್ತಾರಷ್ಟೇ. ಆ ರೀತಿಯಾದ ಸಂಬಂಧ ಇಟ್ಕೋಬೇಕು, ಆ ರೀತಿಯಂತ ಫೆಲೋಶಿಪ್ ಐಕ್ಯತೆ ಇರಬೇಕು. ಆ ತರ ಇರಬೇಕಾದ್ರೆ ಕರ್ತನು ಪರಿಶುದ್ಧನಾಗಿರೋ ಪ್ರಕಾರ ನಾವು ಪರಿಶುದ್ಧರಾಗಿರಬೇಕು. ನಮ್ ಪ್ರಾರ್ಥನೆ ಸಕ್ಸಸ್ ಆಗ್ಬೇಕಾದ್ರೆ ಮೊದಲನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡ್ರಿ, ಓದ್ರಿ. 3ನೇ ಅಧ್ಯಾಯ 1ರಿಂದ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡೋದ್ರಲ್ಲಿ ತಂದೆಯು ಎಂತ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದ ನೋಡ್ರಿ. ಆಮೇನ್. ನಾವೆಲ್ಲ ಏನಂದೆ? ದೇವರ ಮಕ್ಕಳ ಅಧಿಕಾರ. ನೆಕ್ಸ್ಟ್ ಟೈಮ್ ಮಾತಾಡೋಣ ಬೇಕಾದ್ರೆ ಪವರ್ ಏನು ಅದ್ರ ಕಥೆಯನ್ನು ಅಲ್ಲಿ ನೋಡ್ರಿ. ಇಲ್ಲಿ ವಾಕ್ಯ ಹೇಳ್ಬಿಟ್ಟಿದ್ ನೋಡ್ರಿ, ಓದ್ರಿ. ದೇವರ ಮಕ್ಕಳೆಂಬ ಈ ವಾಕ್ಯ ಓದುವಾಗ ನೀವೆಲ್ಲ ಖುಷಿಯಾಗಿ ಓದಬೇಕು, ಖುಷಿಯಾಗಿ ಕೇಳಿಸ್ಕೋಬೇಕು. ಆಮೇಲೆ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂತ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ನಾವೇನಾಗಿದ್ದೇವೆ? ಯಾರು ದೇವರ ಮಕ್ಕಳಾಗಿದ್ದಾರೆ ಅವರೆಲ್ಲರೂ ಹೇಳ್ರಿ, ನಾವು ಆತನ ಮಕ್ಕಳಾಗಿದ್ದೇವೆ. ನಾವು ಆತನ ಮಕ್ಕಳಾಗಿದ್ದೇವೆ. ನಾನ್ ಸ್ವಲ್ಪ ಜೋರಾಗಿ ಹೇಳ್ಬೇಕು. ನೀನ್ ಯಾರ ಮಗುಪ್ಪ? ಜೋರಾಗಿ ಹೇಳ್ರಿ. ನಾನು ಯೇಸು ಕ್ರಿಸ್ತನ ಮಗನು. ವೆರಿ ಗುಡ್. ನಾನು ಹೇಳ್ತೇನೆ, ದೇವರ ವಾಕ್ಯ ಹೇಳುತ್ತೆ. ಕಾರಣ ಏನು? ಪ್ರೀತಿ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳಿಲ್ಲ. ಅದು ಆತನನ್ನು ತಿಳಿದುಕೊಳ್ಳುವುದಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಈಗ ನಾವೇನಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಅದಕ್ಕಿಂತ ಮುಂಚೆ ಸೈತಾನ ನಡೆಸುವಂತಹ ಆ ಒಂದು ಆಲೋಚನೆಯಲ್ಲಿ ಇದ್ದೀವಿ, ಅವನ ಅಪರಾಧದಲ್ಲಿದ್ದೀವಿ, ಅವನ ಒಂದು ಮಾರ್ಗದರ್ಶನದಲ್ಲಿದ್ದೀವಿ. ಈಗ ದೇವರ ಡೈರೆಕ್ಷನ್ ಅಲ್ಲಿ, ದೇವರ ಸಮ್ಮುಖದಲ್ಲಿ, ದೇವರ ಮಾರ್ಗಕ್ಕೆ ಬಂದಿದ್ದೇವೆ. ಮುಂದೆ ನಾವು ಏನಾಗುವವೋ ಅದು ಇನ್ನು ಪ್ರತ್ಯಕ್ಷವಾಗಿಲ್ಲ. ಇನ್ನು ಪ್ರತ್ಯಕ್ಷ ಆಗ್ಲಿಲ್ಲ. ಏನಾಗ್ತೀನಿ ಅಂತೇಳಿ ದೇವರ ಹತ್ರ ಇದೆ. ಅದು ದೇವರ ಹೆಸರು ಶೀಘ್ರವಾಗಿ ಬರ್ತಿದ್ದಾನೆ. ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಎಷ್ಟು ಜನ ಬರಕ್ ಇಷ್ಟ ಇದೆ? ಎಷ್ಟು ಜನ ರೆಡಿ ಇದ್ದೀರಾ? ಆಮೇನ್. ಓಕೆ, ಮುಂದೆ. ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಯಾಕಂದರೆ ಹೆಂಗಿರ್ತೀರಂತೆ? ಆತನ ಯೇಸು ಸ್ವಾಮಿ ಹೆಂಗೋ ಹಂಗೆ ನಾವಿರ್ಬೇಕು. ಯೇಸು ಸ್ವಾಮಿ ನಮ್ಮಲ್ಲಿದ್ದಾನೆ, ನಾವು ಕ್ರಿಸ್ತನಲ್ಲಿದ್ದೇವೆ, ಒಂದಾಗಿದ್ದೇವೆ. ಆಮೇನ್. ಕ್ರಿಸ್ತನ ಪುನಃಸ್ಥಾನ ಹೊಂದಿದ ಪ್ರಕಾರ ನಾವು ಪುನಃಸ್ಥಾನ ಹೊಂದಿದ್ದೇವೆ, ಎತ್ತಲ್ಪಡ್ತೇವೆ. ಆಮೇನ್. ಆದ್ರೆ ಒಂದು ವಿಚಾರ ಇಲ್ಲಿ ಕ್ಲಾರಿಫೈ ಮಾಡ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದೇನಂದ್ರೆ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಪ್ರಕಾರ ಇದ್ರೆ ಮಾತ್ರನೇ ನಾವು ಇರೋ ಪರಲೋಕಕ್ಕೆ ತಲುಪಕ್ಕೆ ಸಾಧ್ಯ. ಆಮೇನ್. ಯಾರ ತರ ಇರ್ಬೇಕು? ಯೇಸು ಕ್ರಿಸ್ತನ ಎತ್ತಲ್ಪಟ್ಟ ಇಲ್ವಾ? ಮರಣ ಕೊಂಡೆ ಮುರಿತಾ ಇಲ್ವಾ? ಮರಣ ಜಯಿಸ್ತಾರ? ಯೇಸನ್ ಜಯಿಸ್ತಾರ? ಮರಣವನ್ನು ಜಯಿಸಿದವರು ಯಾರು? ಯೇಸಪ್ಪ. ಮರಣವನ್ನು ನಾವು ಜಯಿಸಬೇಕಾದ್ರೆ ನಾವು ಏನಾಗಿರ್ಬೇಕು? ನಾವು ಯೇಸು ಸ್ವಾಮಿ ತರ ಇರಬೇಕು, ನಾವು ಆತನ ತರ ಇರಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಆಮೇಲೆ ಆತರ ಇದ್ರೆ ಮಾತ್ರ ಎತ್ತಲ್ಪಡಕ್ ಸಾಧ್ಯ. ಆಮೇಲೆ ಮುಂದೆ ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು, ಆತನ ಮೇಲೆ ಈ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬರು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ. ಒಮ್ಮೆ ಚಪ್ಪಳ ದೇವರ ಮಹಿಮೆಗಾಗಿ
ಯೇಸು ಕ್ರಿಸ್ತನ ಪರಿಶುದ್ಧನಾಗಿರೋದ್ರಿಂದ ನಾವು ಸಹ ಯಾರ್ಯಾರು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡಬೇಕೋ ಅಥವಾ ಯೇಸು ಕ್ರಿಸ್ತನಿಗೆ ಎತ್ತಲ್ಪಡಬೇಕು ಅಂತ ಇಷ್ಟಪಡ್ತೀರೋ ನಾವು ಸಹ ಕ್ರಿಸ್ತನ ರೀತಿಯಲ್ಲಿ ಶುದ್ಧರಾಗಿದ್ರೆ ಮಾತ್ರ ಸಾಧ್ಯ. ಆಮೇನ್, ಆಮೇನ್, ಆಮೇನ್. ಎಷ್ಟು ಜನ ರೆಡಿ ಪರಲೋಕಕ್ಕೆ ಎತ್ತಲ್ಪಡಕ್ಕೆ? ಅದು ಎತ್ತಲ್ಪಡೋದಕ್ಕೆ ಏನ್ ಬೇಕು? ಯಾರು ಪರಿಶುದ್ಧರಾಗಿದ್ದಾರೆ ಅವ್ರನ್ನ ಆರಾಧಿಸೋರು, ಎತ್ತಲ್ಪಡುವರು. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾಸ್ಟ್ ಒಂದು ವಾಕ್ಯದಲ್ಲಿ ಮುಗಿಸ್ತೇನೆ. ಕೀರ್ತನೆಗಳು 103, 8-13 ಬೇಗ. ಯೆಹೋವನು ಕನಿಕರವೂ ದಯೆಯೂ ದೀರ್ಘ ಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ದೇವರೇನಾಗಿದ್ದಾನೆ? ಕನಿಕರವು, ದಯೆಯು, ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯು ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು. ಗಮನಿಸಿರಿ, ನಾವು ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಕೊಡೋ ಸ್ಟಾರ್ಟ್ ಮಾಡಿದ್ರೆ ನಾವ್ಯಾರು ಇಲ್ಲಿ ಕುತ್ಕೊಳ್ಳಕ್ ಆಗ್ತಿರ್ಲಿಲ್ಲ. ಆದ್ರೆ ಪಾಪ ಪೆನಾಲ್ಟಿ ಬೇಕು. ಆ ಪೆನಾಲ್ಟಿನ ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಬ್ಬ ಹೆಡ್ ಮಾಸ್ಟರ್ ಒಂದು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಇರಬೇಕಾದ್ರೆ ಅವರ ಮಗ ಕೂಡ ಅದೇ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಆ ಸ್ಕೂಲಲ್ಲಿ ಕೆಲವು ಐಟಮ್ಗಳನ್ನ ಅವನು ಒಡೆದಾಕ್ಬಿಟ್ಟ. ಏನ್ ಮಾಡ್ದ? ಒಡೆದಾಕ್ಬಿಟ್ಟಿದ್ದಕ್ಕೆ ಯಾರು ಒಡೆದಾಕಿದ? ಯಾರು? ಹೆಡ್ ಮಾಸ್ಟರ್ ಮಗ. ಆ ಸ್ಕೂಲ್ಗೆಲ್ಲ ಅದನ್ನೇ ಇನ್ಚಾರ್ಜ್. ಹೆಡ್ ಮಾಸ್ಟರ್ ಮೊದಲೇ ಹೇಳಿದ್ರು ಹುಡುಗರಿಗೆ, ಇಲ್ಲ ನಾವು ಏನಾದ್ರೂ ಒಡೆದಾಕಿದ್ರೆ ಅವರೇ ಕಟ್ಕೊಡಬೇಕು ಅಂತ, ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ. ಈಗ ತಪ್ಪು ಮಾಡಿದ್ದ ಯಾರು? ಅವರ ಮಗನೇ. ಕಾನೂನು ಹೇಳಿದವರು ಯಾರು? ಹೆಡ್ ಮಾಸ್ಟ್ರೇ. ಈಗ ಮಗನ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಕೊಡಬೇಕೇ ಬೇಡವಾ? ಒಂದ್ ವೇಳೆ ಕೊಟ್ಟಿಲ್ಲ ಅಂದ್ರೆ, ನೋಡು, ನಿಮ್ ಮಗನ್ ತಪ್ಪು ಮಾಡಿದಾಗ ಮೊದಲು ಸುಮ್ಮನೆ ಬಿಟ್ರೆ, ನಾವು ತಪ್ಪು ಮಾಡಿದ್ರೆ ಮಾತ್ರ ಶಿಕ್ಷೆ ಕೊಡದೆ ಸರಿನಾ ನ್ಯಾಯ ಅಂತ ಇಲ್ಲ. ದೇವರಲ್ಲಿ ಅನ್ಯಾಯ ಇಲ್ಲ. ಯಾರು ತಪ್ಪು ಮಾಡಿದ್ರು ನ್ಯಾಯನೇ. ಆಮೆನ್. ಅವಾಗ ಮಗನ ತಪ್ಪು ಮಾಡಿದ್ರಿಂದ ಎಷ್ಟು ಖರ್ಚು ಬಂತಪ್ಪ ಅಂದ್ರೆ ಹೆಚ್ಚು ಕಮ್ಮಿ 50,000. ಎಷ್ಟು? 50,000. ಇದನ್ನ ಗೊತ್ತಾದಂತ ಮಗನು ಈ ಸ್ಕೂಲ್ಗೆ ಹೋಗ್ದಿರಾ ಅವ್ನು ದೂರ ಹೋಗ್ಬಿಟ್ಟಿದ್ದಾನೆ. ಈಗ ಮಕ್ಕಳೆಲ್ಲ ಮಾತಾಡ್ತಾರೆ, ಬೇರೆಯವರೆಲ್ಲ ಮಾತಾಡ್ಕೊಳ್ತಿದ್ದಾರೆ, ಹೆಡ್ ಮಾಸ್ಟರ್ ಮಗನ ಈ ತರ ಮಾಡಿಬಿಟ್ಟು ಹೋಗ್ಬಿಟ್ಟೆ ಅಂತೇಳಿ. ಸರಿ, ಬೆಳಗ್ಗೆ ಬಂದು ಬಿಲ್ ಕಟ್ಟಬೇಕು. ಎಷ್ಟು ಕಟ್ಟಬೇಕು? 50,000. ಅವರು ಹೆಡ್ ಮಾಸ್ಟರ್ ಏನ್ ಮಾಡ್ತಾರೆ, ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಆ ಬಿಲ್ಲನ್ನ ಕಟ್ತೀನಿ. ಯಾಕಂದ್ರೆ ಆತನ ಯಾರು? ನನ್ನ ಮಗ. ನನ್ನ ಮಗನ್ ಮಾಡಿದ ತಪ್ಪಿಗೆ ನಾನು ತಪ್ಪು ಮಾಡಿದ ಮಗನ ಅಪ್ಪನ ಮಗನು ಪೆನಾಲ್ಟಿ ಕಟ್ಟಿದ್ಯಾರು? ಅಪ್ಪ ಅಂತೇಳಿ 50,000 ಕಟ್ಟಿದ. ಈ ಸ್ಕೂಲ್ ದೂರವಾಗಿದ್ನಲ್ಲ ಮಗನಿಗೆ, ಬೇರೆಲ್ಲ ಹೇಳಿ ಕಳಿಸ್ದ, ಏಯ್ ಆ ಪೆನಾಲ್ಟಿ ನಿಮ್ಮಪ್ಪ ಕಟ್ಬಿಟ್ಟವನೇ, ಈ ಮಪ್ಪ ಏನಪ್ಪ ಇದೆಲ್ಲ ಈ ಸ್ಕೂಲ್ಗೆ ಹೋಗು ಅಂತ ಧೈರ್ಯವಾಗಿ ಹೇಳ್ದ. ಅದನ್ನ ಧೈರ್ಯವಾಗಿ ಬಂದ. ಯಾಕಂದ್ರೆ ಕಟ್ಟಿದ್ಯಾರು? ಬೇರೆಯವರಾಗಿದ್ರೆ ಕಟ್ತಾ ಇದ್ರ? ಇಲ್ಲ. ಅದೇ ರೀತಿಯಾಗಿ ನಾವು ಮಾಡಿದ ತಪ್ಪುಗಳನ್ನ, ಪಾಪಗಳನ್ನ ಯೇಸು ಕ್ರಿಸ್ತನ ಮೇಲೆ ಹಾಕೊಂಡು ನಮ್ಮನ್ನ ಬದುಕಿಸಿದ್ದಾನೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಆತ ನಿಜವಾದ ತಂದೆಯಾಗಿದ್ದಾನೆ. ಏನಾಗಿದ್ದಾರೆ? ನಿಜವಾದ ತಂದೆ ಆಗಿದ್ದಾರೆ. ಆ ತಂದೆಯನ್ನು ನಾವು ಯಾವಾಗಲೂ ಸನ್ಮಾನಿಸಬೇಕು, ಘನಪಡಿಸಬೇಕು, ಮಹಿಮೆ ಪಡಿಸಬೇಕು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಆತನ ಪ್ರೀತಿಗೆ ನಾವು ಸ್ತೋತ್ರ ಹೇಳಬೇಕು. ಯಾವಾಗಲೂ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ಆತನ ಮಾಡಿದ ತ್ಯಾಗಕ್ಕೆ, ಆ ಪ್ರೀತಿಗೆ ಎಷ್ಟು ಹೇಳಿದ್ರೂ ಸಾಲದು, ಎಷ್ಟು ಘನಪಡಿಸಿದ್ರೂ ಸಾಲದು.
ಆಮೇಲೆ ನಾವೆಲ್ಲ ನಿಂತ್ಕೊಳ್ಳಿ ಸಂದ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಆತನ ಪ್ರೀತಿಯನ್ನ ಘನಪಡಿಸೋಣ, ಆತನ ಪ್ರೀತಿಯನ್ನು ಅನುಭವಿಸೋಣ. ಆತನ ಪ್ರೀತಿ ದೇವರ ಪ್ರೀತಿಯಲ್ಲಿ ಕಶ್ಮಲವಿಲ್ಲತ್ತು ಯಾವುದೇ ರೀತಿಯಂತ ಲಾಭವನ್ನು ನಮ್ಮನ್ನ ಎದುರು ನೋಡದಂತೆ ಇರುವಂತ ಪ್ರೀತಿ, ನಾನೇ ಬೇಕು ಅಂತ ಕೇಳಿದಂತದ್ದು ಪ್ರೀತಿ, ಬೇರೆ ಇನ್ನೇನು ಬೇಡ. ನನ್ನ ಆಸ್ತಿ, ನನ್ನಂತಹ ಬೇರೆ ವರಗಳು, ನನ್ನಲ್ಲಿರುವಂತಹ ಬೆಳ್ಳಿ ಬಂಗಾರವೋ ಅನ್ನೋ ಏನೂ ಕೇಳಿಲ್ಲ. ಆತನ ಕೇಳಿದ್ದು ಒಂದೇ, ನೀನೇ ಬೇಕು ಅಂತ ಹೇಳಿ. ಇಲ್ಲಂತ ಪ್ರತಿಯೊಬ್ಬರು ಕೇಳ್ತಾರದು, ನೀನೇ ಬೇಕು ನನಗೆ. ಓ ಥ್ಯಾಂಕ್ ಯು ಜೀಸಸ್. ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ, ನಿಮ್ಮ ಮಹಿಮೆಗಾಗಿ ಸ್ತೋತ್ರ, ನಿಮ್ಮ ತ್ಯಾಗಕ್ಕಾಗಿ ಸ್ತೋತ್ರ ಕರ್ತನೇ. ಯೇಸುವೇ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಆಮೆನ್. ಪಾಯಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಪಾಯಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟಿದ್ದಾಗಲಿ ನನ್ನ ತುಳಿಯಿಂದಾಗಲಿ ನಿನ್ನ ನಾಮವನ್ನ ಕೈಗೊಂಡಾಗಲಿ, ನನ್ನ ನಾವೆಯಿಂದಾಗಲಿ ನನ್ನ ತುಳಿಯಿಂದಾಗಲಿ ನಿನ್ನ ನಾಮವನ್ನ ಕೈಗೊಂಡಾಗಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಡಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನೇ, ಸರ್ವಲೋಕವು ನಿನ್ನೆ ಅಡ್ಡ ಬಿಡಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಬರಲಾರೆ, ನಾನು ನಿನ್ನನ್ನು ಬಿಟ್ಟು ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಗ್ದಾನದಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಗ್ದಾನದಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಎದ್ದು ಬರಬಲ್ಲೆನು, ನಾನು ನಿಮ್ಮಲ್ಲಿ ಎದ್ದು ಬರಬಲ್ಲೆನು. ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವೂ ಎಂದು ನಡೆಯುತ್ತೆ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ದೇವಗಳೋಗುತ್ತೆ, ರೋಗ ನೀಗುತ್ತೆ, ಪಾಪಗಳು ಆಗಿ ಹೋಗುತ್ತೆ. ದೇವಗಳೋಗುತ್ತೆ, ರೋಗ ನೀಗುತ್ತೆ, ಪಾಪಗಳು ಆಗಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ನಿನ್ನ ಸ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ನಿನ್ನ ಸ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಶಕ್ತಿಗಳು
Oh,
ಪರಿಶುದ್ಧಾತ್ಮ ದೇವ, ಈ ಸಂದರ್ಭದಲ್ಲಿ ಕರ್ತನೆ ಬೆಳಗಿಂದೆಲ್ಲರಿಗೂ ಈ ಸಭೆಯಲ್ಲಿ ಕರ್ತನೆ, ನಿಮ್ಮ ಸಭೆಯಲ್ಲಿ ಜನರ ಕರೆತಂದು ಆರಾಧಿಸಿ ಬಲಪಡಿಸಿ ಪ್ರೋತ್ಸಾಹ ಮಾಡಿ ವಾಕ್ಯ ಕೊಟ್ಟು ಕಾಣಿಕೊಟ್ಟು ಈ ರೀತಿಯಾಗಿ ನಡೆಸ್ಕೊಂಡು ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ಅಂತ ಕರೆಯುವ ಹಾಗೆ ನಮಗೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ನೀವು ನಮ್ಮ ಮೇಲೆ ಇಟ್ಟಂತ ಪ್ರೀತಿ ಕರುಣೆಗಾಗಿ ತ್ಯಾಗಕ್ಕಾಗಿ ಆ ಮಹಿಮೆಗಾಗಿ ಸ್ತೋತ್ರ ಸಲ್ಲಿಸಿದ ಸ್ವಾಮಿ. ನಿನ್ನಷ್ಟು ಪ್ರೀತಿಸುವವರು ಈ ಲೋಕದಲ್ಲಿ ಯಾರು ಇಲ್ಲ ಸ್ವಾಮಿ. ಎಲ್ಲ ಪ್ರೀತಿಯಲ್ಲಿ ಮೋಸದ ಪ್ರೀತಿ, ವಂಚದ ಪ್ರೀತಿ, ಬದಲಾಗುವ ಪ್ರೀತಿ ಇದೆ. ನಿತ್ಯ ನಿರಂತರವೂ ಪ್ರೀತಿಸುವಂತ ಒಂದೇ ಒಂದು ಪ್ರೀತಿ, ಅದು ನಿಮ್ಮ ಪ್ರೀತಿಯಾಗಿದೆ. ಬದಲಾಗದ ದೇವರು, ಬದಲಾಗದ ಪ್ರೀತಿ, ಬದಲಾಗದಂತಹ ನೀತಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ನಮ್ಮನ್ನ ಕಂಡುಕೊಂಡ್ರೆ ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತ ಕಾಲವೆಲ್ಲ ನಿನಗಾಗಿ ಜೀವಿಸ್ತೀವಿ ಸ್ವಾಮಿ. ಪ್ರತಿದಿನ ನಿಮ್ಮ ನಾಮ ಮಹಿಮೆಗಾಗಿ ಕರ್ತನೆ ದೇವರೇ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಹೊಸದಾಗಿ ಬರುವಂತವನ್ನ ಆಶ್ವಸ್ತನೆ, ಎಲ್ಲ ಮಕ್ಕಳನ್ನ ಆಶ್ರದ ಮಾಡಿ ಚಿಕ್ಕವರು ದೊಡ್ಡವರು ಕೊಡ್ತಾನೆ. ಬರದಂತವರನ್ನ ನೀವು ಜ್ಞಾಪಕ ಮಾಡಿಕೊಳ್ತೀವಿ ಸ್ವಾಮಿ. ಒಂದು ವಾರದ ತಪ್ಪಿ ಹೋಗುತ್ತೆ. ಪ್ರತಿ ದಿವಸ ನಿಮ್ಮನ್ನು ಆರಾಧಿಸೋದಕ್ಕೆ, ಪ್ರತಿ ದಿವಸ ಪ್ರಾರ್ಥಿಸೋದಕ್ಕೆ, ಪ್ರತಿ ದಿವಸ ವಾಕ್ಯದಲ್ಲಿ ಧ್ಯಾನಿಸೋದಕ್ಕೆ ಸಹಾಯ ಮಾಡಿ. ಮನೆಯವರ ದೇವರೇ ಸ್ತೋತ್ರ. ಇಲ್ಲಿವರೆಗೂ ನೀವು ಮಾಡಿದ ಕಾರ್ಯಗಳಿಗಾಗಿ ಸ್ತೋತ್ರ. ಈ ಕ್ಷಣದಿಂದ ನಡೆಯುವಂತ ಎಲ್ಲ ಪ್ರಾರ್ಥನೆಗಳಿಗಾಗಿ ಸ್ತೋತ್ರ ಮಾಡಲ್ಲ. ಇಗೋ ಈ ಮಹಿಮೆ, ಈ ಪ್ರೀತಿ, ಸತ್ಯವನ್ನು ತಿಳಿದಂತೆ ಈ ಮಕ್ಕಳು ಯಾರ್ಯಾರ ಮನೆಗೆ ಹೋಗ್ತಾರೋ, ಯಾವ ಯಾವ ಹಳ್ಳಿಗೆ ಹೋಗ್ತಾರೋ, ಯಾರ್ಯಾರ ಬಂಧುಗಳ ಮಧ್ಯದಲ್ಲಿ ನಿನ್ನ ಪ್ರೀತಿನ ಹಂಚ್ತಾರೋ ಅವರಲ್ಲಿ ಆ ಮನೆಯಲ್ಲಿ ಬೆಳಗುಂಟಾಗಲಿ, ರಕ್ಷಣೆ ಉಂಟಾಗಲಿ ಅಂತಾರೆ. ದೇವರೇ ಇಗೋ ಇವತ್ತಿಂದ ನಮಗೆ ಅದಬೇಕು ಇದಬೇಕು ಅಂತ ಕೇಳಿದ್ರೆ ನಿನ್ನ ಮಾರ್ಗದರ್ಶನ, ನಿನ್ನ ಸಮೂಹವನ್ನು ಎದುರು ನೋಡುವ ಹೃದಯಗಳಾಗಿ ಮಾರ್ಪಡಿಸು. ಅದಕ್ಕಾಗಿ ಸ್ತೋತ್ರ ದೇವರೇ. ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಬಂದ ಪ್ರತಿಯೊಬ್ಬನ ಆಶ್ವಸರಿ ಎಲ್ಲ ಘನತ ಮಹಿಮೆಗೆ ಸಲ್ಲಿಸ್ತೇವೆ. ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ಬಿಡಿನ ತಂದೆ, ನನ್ನ ಮನೆಗೆ ಹೊರಕೊಂಡಾಡು ತಂದೆಗಳ ದಿನ ಅಂದ್ರೆ ಫಾದರ್ಸ್ ಡೇ. ಎಲ್ಲ ಸಭೆಗಳಲ್ಲಿನೂ ಸಭಾಪಾಲಕರನ್ನ ಫಾದರ್ ಅಂತ ಕರೀತಾರೆ. ಗೊತ್ತಾ ನಿಮ್ಗೆ? ಗೊತ್ತಿರೋರು ಎಷ್ಟು ಕೈ ಎತ್ತಿ. ನಮ್ಮ ಸಭೆಯಲ್ಲೂ ಫಾದರ್ ಇದ್ದಾರೆ, ಗೊತ್ತಾ? ಎಲ್ಲಿದ್ದಾರೆ? ಪ್ರೈಸ್ ಲಾರ್ಡ್ ಹೇಳಿ. ವಿಶ್ ಯು ಹ್ಯಾಪಿ ಫಾದರ್ಸ್ ಡೇ. ಹೌದು, ನಮ್ಮನ್ನೆಲ್ಲ ತಂದೆ ದೇಶಸ್ವಾಮಿ ಕಾಪಾಡ್ಕೊಂಡು ಬರ್ತಾ ಇದ್ರೆ, ಇಲ್ಲಿ ಕುರಿಗಳು ಅಂತ ಹೇಳಿದ್ರೆ ನೀವು ತಪ್ಪಾಗಿ ತಿಳ್ಕೊಂಬಾರ್ದು, ಆ ರೀತಿ ಮೇಯಿಸ್ತಾ ಇದ್ದಾರೆ ನಮ್ಮನ್ನ ಅಂತ ಹೇಳಿ ನೀವು ಇದೇನಪ್ಪ ಕುರಿಗಳು ಆ ರೀತಿ ತಿಳ್ಕೊಂಬಾರ್ದು. ನಾವು ಬುದ್ಧಿ ಇರ್ಲಿ ಬುದ್ಧಿ ಇಲ್ದಿರೋ ಹೋಗ್ಲಿ, ದೊಡ್ಡವ್ರ ಕೆಳಗೆ ಮಗು ತರ ಅವ್ರಿಗೆ, ಅವರೇ ನಮ್ಮ ತಂದೆ, ನಾವು ಅವರ ಮಕ್ಕಳು. ನೀವೆಲ್ಲರೂ ಅವ್ರಿಗೆ ನಾವು ಆರೋಗ್ಯದಲ್ಲಿಯೂ ಸಮಾಧಾನದಲ್ಲಿಯೂ, ಪಾಸ್ಟರ್ ಇನ್ನ ಹೆಚ್ಚಾಗಿ ಸಭೆಗಳು ಕಟ್ಟೋದ್ರಲ್ಲಿಯೂ ಮತ್ತು ಅವ್ರಿನ್ನ ಎಷ್ಟೋ ಆತ್ಮಗಳನ್ನ ತರೋದ್ರಲ್ಲಿಯೂ ನಾವು ಜಾಗರೂಕತೆಯಿಂದ ಪ್ರಾರ್ಥನೆ ಮಾಡೋದ್ರಲ್ಲಿ ಇದ್ರೆ ಅವ್ರಿನ್ನ ಮುಂದೆ ಬರ್ತಾರೆ. ನಾವು ಸಭೆಗಳು ಕಟ್ಕೊಂಡು ಹೋಗ್ತಾ ಇರ್ತೀವಿ. ನಾವೆಲ್ಲ ಪ್ರಾರ್ಥನೆ ಮಾಡುವಾಗ ಸಭಾಪಾಲಕರನ್ನ ಸೇರಿಸಿ ಪ್ರಾರ್ಥನೆ ಮಾಡ್ಬೇಕು. ಏನಂತ? ಆರೋಗ್ಯ ಕೊಡು, ಇನ್ನ ಸಭೆಗಳು ಅವ್ರ ಮುಖಾಂತರಾಗಿ ಹೆಚ್ಚಾಗಿ ಕಟ್ಟಬೇಕು ಅಂತ ಹೇಳಿ. ಸರಿ, ಎಷ್ಟು ಜನಕ್ಕೆ ಆ ತರ ಅನಿಸ್ತೈತೆ? ಪಾಸ್ಟರ್ ಪ್ರೊವೈಡ್ ಮಾಡ್ಬೇಕು ಅನಿಸ್ತೈತೆ ತಾನೆ? ಎಲ್ರೂ ಪ್ರತಿದಿನನೂ ಸಭಾಪಾಲಕರಿಗೆ ಪ್ರಾರ್ಥನೆ ಮಾಡ್ಬೇಕು. ಕಾರಣ ಏನಂದ್ರೆ ಅವ್ರು ನಮ್ಮ ಸಭೆ ಪಾಲಕರು ಮತ್ತು ನಮ್ಮ ತಂದೆ ಆಗಿರ್ತಾರೆ. ಈಗ ಚಿಕ್ಕದಾಗಿ ನಾವು ಸಭೆಯವರೆಲ್ಲ ಸೇರಿ ಪಾಸ್ಟರ್ಗೆ ಚಿಕ್ಕದಾಗಿ ಜಸ್ಟ್ ಅವ್ರ ಮಕ್ಕಳು ಸೇರಿ ಸನ್ಮಾನ ಮಾಡ್ತಾರೆ. ತಂದೆಗೆ ಮಕ್ಕಳು ಸನ್ಮಾನ. ಈಗ ಸಭೆ ಮುಖಾಂತರ ಈಗ ನಮ್ಮ ಸಭೆಯಲ್ಲಿ ಜೋಶಿ ಅವರಿಂದ ತಂದೆಗೆ ಕೇಟ ತೊಡಿಸ್ತಾ ಇದ್ದಾರೆ. ಚಪ್ಪಾಳೆ ಹೊಡೆಯೋಣ. ರವಿ ಅವರಿಂದ ಮಾಲಾರ್ಪಣೆ, ರವಿ ಅವರಿಂದ ಮಾಲಾರ್ಪಣೆ. ನನ್ನ
ಪ್ರಪಂಚದಾದ್ಯಂತ ಸ್ವಾಮಿ ತಂದೆಗಳ ದಿನ ಫಾದರ್ಸ್ ಡೇ ಆಗಿರೋದ್ರಿಂದ ನಮ್ಮ ಸಭಾ ಪಾಲಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಆರೋಗ್ಯವನ್ನು ಹೆಚ್ಚಾಗಿ ಕೊಡಿ ಸ್ವಾಮಿ. ಅವ್ರ ಮುಖಾಂತರ ಇನ್ನ ಸಭೆಗಳ ಆತ್ಮಗಳು ಜಾಸ್ತಿ ಬರಲಿ ಅಪ್ಪ. ಅದೇ ರೀತಿ ಅವ್ರ ಸಭೆಗಳು ಕಟ್ಟಲ್ಪಡಲಿ, ಆರೋಗ್ಯದಲ್ಲಿಯೂ ಸಮಾಧಾನದಲ್ಲಿ ಸದಾ ನೀವು ಜೊತೆಗಿರು. ಅವರಪ್ಪ ಎಲ್ಲಿ ಪ್ರಾರ್ಥನೆಗಳು ಮಾಡ್ತಾರೋ ಹೇಳಿದ, ನೀನ್ ಕಾಲಿಡುವಾಗ ಎಲ್ಲ ನೀನು ಅಪ್ಪ ಯೇಸುವೆ ನೀನು ಹೋಗುವಾಗಲೇ ನಿನ್ ಜೊತೆಲಿ ಇರ್ತೀನಿ ಅಂತ ಹೇಳಿ ದೇವರು ವಾಗ್ದಾನ ಮಾಡಿದ್ದಾರೆ ಅವರಿಗೆ. ಅದೇ ರೀತಿ ಆಗಿರ್ಲಿ, ನೀನ್ ಎಲ್ಲಿರ್ತೀಯ ಅಲ್ಲಿ ನಾನು ಇರ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಆ ರೀತಿ ಆಗಿದ್ದಕ್ಕಾಗಿ ಸ್ತೋತ್ರ. ಹೇಳಿದ್ದಾರೆ 100 ಸಭೆಗಳ ಕಟ್ಟಲು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ದೇವರು ಆಶೀರ್ವಾದ ಮಾಡಿದ್ದಾರೆ. ಈಗಾಗಲೇ 11 ಸಭೆಗಳಾಗಿದೆ. ಇನ್ನ 90 ಸಭೆಗಳು ಕಟ್ಟುವಂತ ಆಶೀರ್ವಾದ ಮಾಡೋ ಸ್ವಾಮಿ ಅಪ್ಪ ಯೇಸುವೆ. ನೀವು ಕಟ್ಟಪ್ಪ, ನೀವೇ ಅವ್ರ ಜೊತೆಲಿದ್ದು ಆಶೀರ್ವಾದ ಮಾಡಬೇಕಾಗಿ ನಮ್ಮ ಲೋಕ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಂಡ್ಬಿದ್ದಾವೆ. ಆಮೇನ್. ಸಭೆ ಪಾಲಕರಿಂದ ಕೇಕ್ ಕಟ್ಟಿಂಗ್. ಅಭಿ ಜೋಶಿ ಬನ್ನಿ. ಅಭಿಷೇಕ್ ತಂದೆ ಮಗನಿಗೆ ಕೇಕ್ ತಿನ್ನಿಸುವ ಕಾರ್ಯಕ್ರಮ. ಜೋಶಿ